तव कथामृतं तप्तजीवनं कविभिरीडितं कल्मषापहं श्रवणमङ्गलं श्रीमदाततं भुवि गृह्णन्ति ते भूरिदा जनाः। ಆತ್ಮೀಯ ಭಗವದ್ಭಕ್ತರು, ಮಾರ್ಚ್ ತಿಂಗಳಲ್ಲಿ ಮಾಸ್ಟರ್ ಮಹಾಶಯನ ಜೀವನವನ್ನು ನೋಡ್ತಾ ಇದ್ವಿ. ಹೇಗೆ ಮಾಸ್ಟರ್ ಮಹಾಶಯರು ಅವರ ಜೀವನವನ್ನು ಶ್ರೀರಾಮಕೃಷ್ಣನ ಸೇವೆಗೆ ಸಮರ್ಪಿಸ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣ ಕುರಿತು ಯಾವಾಗಲೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮನೇಲಿರಲಿ, ಶಾಲೆಯಲ್ಲಿರಲಿ, ಇಲ್ಲ ರಸ್ತೆಯಲ್ಲಿ ಎಲ್ಲಿದ್ದರೂ ಕೂಡ ಸದಾ ಭಗವಂತನ ಚಿಂತನೆಯನ್ನೇ, ಅವತಾರ ಪುರುಷನ ಚಿಂತನೆಯನ್ನು ಮಾಡ್ತಿದ್ದಾರೆ ನಾವು ನೋಡಿದ್ವಿ. ಗುರು ನಿಂದೆಯನ್ನು ಮಾಡಿದ್ರಿಂದ ಆ ಶಾಲೆಯನ್ನೇ ಬಿಟ್ಟುಬಿಟ್ರು ಮಾಸ್ಟರ್ ಮಹಾಶಯರು, ಅದನ್ನು ಕೂಡ ನೋಡಿದ್ವಿ. ಅಂದರೆ ಗುರು ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ಮಾಸ್ಟರ್ ಮಹಾಶಯರಲ್ಲಿ ನೋಡಿದ್ವಿ. ಇದೆಲ್ಲ ಆದಮೇಲೆ ಶ್ರೀರಾಮಕೃಷ್ಣರಿಗೆ ಈಗ ಗಂಟ್ಲು ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗಿದೆ. ಯುವ ಸನ್ಯಾಸಿ ಶಿಷ್ಯರು ಮತ್ತು ಭಕ್ತರು ಎಲ್ಲ ಸೇರಿಕೊಂಡು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ, ನಿಮಗೆಲ್ಲ ಇನ್ಯಾವ ಭಯ ಇಲ್ಲ, ಮಹತ್ತರವಾದ ಆನಂದ ನಿಮಗೆ ದೊರೀತದೆ. ಯಾಕೆ? ಪಿತೃ ವಿಯೋಗವಾದ ಮೇಲೆ ಮಗ ತಂದೆಯ ಐಶ್ವರ್ಯವನ್ನು ಅನುಭವಿಸುತ್ತಾ ಆನಂದ ಇರುವುದಲ್ಲವೇ ಹಾಗೆ ಅಂತ. ಅಂದರೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ, ನನ್ನ ಅವಸಾನ ಸಮಯ ಬಂದಿದೆ, ನಾನು ಇಹಲೋಕದ ಯಾತ್ರೆಯನ್ನು, ನನ್ನ ಲೀಲಾ ನಾಟಕವನ್ನು ಮುಗಿಸ್ತಾ ಇದ್ದೀನಿ. ನೀವು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳಿ. ಸೊ ಹಾಗಾಗಿ ನೀವು ತಯಾರಿ ಎಷ್ಟೆಷ್ಟು ಮಾಡಿಕೊಳ್ತೀರೋ ಅಷ್ಟು ಹರಿಸಿ ಆಶೀರ್ವದಿಸಿ ನಿಮಗೆ ಆಧ್ಯಾತ್ಮಿಕ ಕೃಪೆಯನ್ನು ನಾನು ಮಾಡಿ ಹೊರಡ್ತೀನಿ ಅಂಥೇಳಿ ಶ್ರೀರಾಮಕೃಷ್ಣರು ತುಂಬ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಇದನ್ನೇ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದಲ್ಲಿ ಸ್ವಾಮಿ ಶಾರದಾನಂದಜಿ ಮಹಾರಾಜ್ ಇದನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಕಾಶೀಬರದ ಉದ್ಯಾನ ಬಾಟಿಯ ಮನೆಯಲ್ಲಿ ಶ್ರೀರಾಮಕೃಷ್ಣರನ್ನ ಸೇವೆಗೆ ಇಲ್ಲ ಅವರ ಆರೋಗ್ಯದ ತಪಾಸಣೆಗೆ ಅಂಥೇಳೇನೋ ನಾವು ಕರ್ಕೊಂಡು ಬಂದ್ವಿ. ಅದೊಂದು ನಿಮಿತ್ತವಾಗಿತ್ತು ಮಾತ್ರ. ಶ್ರೀರಾಮಕೃಷ್ಣ ಹೊಡುವುದಕ್ಕಿಂತ ಮುಂಚೆ ಯಾರ್ಯಾರನ್ನ ಯಾವ್ಯಾವ ರೀತಿ ತರಬೇತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಅದು ಒಂದು ಸಾಧನಾ ಕ್ಷೇತ್ರವಾಗಿತ್ತು. ಅಂತರಂಗ ಶಿಷ್ಯರು, ಬಹಿರಂಗ ಶಿಷ್ಯರು ಅಂತೇಳಿ ಬೇರೆ ಆಯಿತು. ಅಂತರಂಗ ಶಿಷ್ಯರಿಗೆ ಯಾವ ರೀತಿ ತ್ಯಾಗ, ವಿವೇಕ, ವೈರಾಗ್ಯದ ಬೆಂಕಿಯನ್ನು ಹಚ್ಚಿ ದಗದಗ ಉರಿಬೇಕು ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಶ್ರೀರಾಮಕೃಷ್ಣರು. ಆ ಯುವ ಸನ್ಯಾಸಿ ಶಿಷ್ಯರಲ್ಲಿ ಅದನ್ನು ಕೂಡ ಜಾಗೃತ ಮಾಡಿದ್ರು. ಸ್ವಾಮಿ ವಿವೇಕಾನಂದರಿಗೆ ಹಲವಾರು ಗಂಟೆಗಳು ಮುಂದೆ ನೀನೇನು ಮಾಡಬೇಕು, ನಾನು ಹೋದ್ಮೇಲೆ ನೀನೇನೆಲ್ಲ ಮಾಡಬೇಕು, ನೀವನ್ನೆಲ್ಲ ಸೇರ್ಕೊಂಡಿಸ್ಕೊಂಡು ಏನು ಮಾಡಬೇಕು ಅಂತ ಸಾಕಷ್ಟು ಉಪದೇಶಗಳನ್ನು, ಮಾರ್ಗದರ್ಶನವನ್ನು ಕೊಟ್ಟರು. ಭಕ್ತರಿಗೆಲ್ಲ ಅವ್ರದ್ದೇ ಆದ ರೀತಿಯಲ್ಲಿ ಅವರನ್ನೆಲ್ಲರನ್ನು ತಯಾರಿ ಮಾಡಿದ್ರು. ಅದೊಂದು ಸಾಧನಾ ಕ್ಷೇತ್ರವಾಗಿತ್ತು ಕಾಶೀಪುರ ಉದ್ಯಾನ ಬಾಟಿ ಅಂತೇಳಿ ಸ್ವಾಮಿ ಶಾರದಾನಂದರು ಲೀಲಾ ಪ್ರಸಂಗದಲ್ಲಿ ಹೇಳ್ತಾರೆ. ಇದನ್ನೇ ಇಲ್ಲಿ ಸೂಚ್ಯವಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆವಾಗ ಮನಸ್ಸು ತುಂಬ ಬೇಜಾರಾಗ್ತದೆ ಮಾಸ್ಟರ್ ಮಹಾಶಯನಿಗೆ. ತನ್ನ ಗುರು, ತನ್ನ ಇಷ್ಟ, ತನ್ನ ಆರಾಧ್ಯ, ತನ್ನ ಸರ್ವಸ್ವ, ತನ್ನ ಜೀವ ಅಂದ್ಕೊಂಡಿರುವಂಥ ಭಗವಾನ್ ಶ್ರೀರಾಮಕೃಷ್ಣರು ಹೊರಟೋಗ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಅತೀವವಾದ ನೋವಾಗುತ್ತೆ. ಮಾಸ್ಟರ್ ಮಹಾಶಯನ ಮುಖದಲ್ಲಿ ಉಂಟಾದಂಥ ಅತೀವನ ನೋವನ್ನು ಶ್ರೀರಾಮಕೃಷ್ಣ ಗಮನಿಸ್ತಿದ್ದಾರೆ. ಆವಾಗ ಮಾಸ್ಟರ್ ಮಹಾಶಯ ಸ್ವಲ್ಪ ಧೈರ್ಯ ಮಾಡಿ ಹೇಳ್ತಾರೆ, ಯಾರಿಗೂ ಗೊತ್ತು ಏನಾಗುತ್ತೆ ಅಂತ. ಒಂದು ಅರ್ಥ ಏನು, ನಿಮಗಿನ ಮುಂಚೆ ನಾನೇ ಹೋಗ್ಬಿಡ್ಬಹುದಲ್ಲ ಅನ್ನುವಂಥ ಅರ್ಥದಲ್ಲಿ ಅವನದಕ್ಕೆ ಚೈತನ್ಯ ಚರಿತಾಮೃತದ ಪುಸ್ತಕದಿಂದ ಚೈತನ್ಯ ಮಹಾಪ್ರಭುವಿನ ಜೀವನದಿಂದ ಪ್ರಸಂಗವನ್ನು ಕೊಡ್ತಾರೆ. ನಾವಾಗಲೇ ಹಿಂದೆ ನೋಡಿದ್ವಿ. ಇವನು ಚೈತನ್ಯ ಚರಿತಾಮೃತ, ಚೈತನ್ಯನ ಪರಮ ಭಕ್ತನಾಗಿದ್ದ ಚೈತನ್ಯ ಮಹಾಪ್ರಭುವಿನ ಅವರ ಜೀವನ ಉಪದೇಶಗಳನ್ನೆಲ್ಲ ಮಾಸ್ಟರ್ ಮಹಾಶಯರು ಓದ್ತಾ ಇದ್ದರೆ ನಾವು ನೋಡಿದ್ವಿ. ಭಕ್ತಿಯ ಪರಾಕಾಷ್ಠೆ ಆವಾಗಲೇ ಯೌವನದಲ್ಲಿ ಇವರಲ್ಲಿತ್ತು. ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ತೀರ್ಕೊಂಡ್ರು ಅಂತ ಗೊತ್ತಾಗಿದ್ದ ತಕ್ಷಣ ಸ್ವರೂಪ ದಾಮೋದರ ಅಲ್ಲಿ ಕುಸ್ತು ಬಿದ್ದುಬಿಟ್ಟ. ಚೈತನ್ಯ ಮಹಾಪ್ರಭು ದೇಹವನ್ನು ಬಿಟ್ಟು ಅಂತ ಕೇಳಿದ ತಕ್ಷಣ ದಾಮೋದರ, ಅವರ ಶಿಷ್ಯರಾದ ದಾಮೋದರ, ಸ್ವರೂಪ ದಾಮೋದರ ಅಲ್ಲೇ ಪ್ರಾಣ ಬಿಟ್ಟುಬಿಟ್ಟ. 3 ರಿಂದ 5 ದಿವಸದಲ್ಲಿ ಗದಾಧರ ಪಂಡಿತನು ಕೂಡ ದೇಹವನ್ನು ಬಿಟ್ಟುಬಿಟ್ಟ ಅಂತ ಈ ಕಥೆಗಳನ್ನು, ಈ ಉಪಮೆಗಳನ್ನು ಹೇಳ್ತಾ, ಉದಾಹರಣೆಗಳನ್ನು ಕೊಡ್ತಾ ನಂದು ಆಗ್ಬಿಡ್ಬೋದೇನೋ ಅಂತ ಹೇಳಿ ಶ್ರೀರಾಮಕೃಷ್ಣ ಹತ್ರ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ. ಅಂತ ಅರ್ಥ ಹೇಗೆ ಶ್ರೀರಾಮಕೃಷ್ಣನ ಮಾಸ್ಟರ್ ಮಹಾಶಯ ಪ್ರೇಮದಿಂದ ಕಾಣ್ತಾ ಇದ್ದ. ಅವನ ಉಸಿರು ಶ್ರೀರಾಮಕೃಷ್ಣ ಮಯವಾಗಿತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಯಾಕೆ ಶ್ರೀರಾಮಕೃಷ್ಣರು ಅಂಥ ಕೃಪೆಯನ್ನು ಅವನಿಗೆ ಮಾಡಿದ್ರು? ಶ್ರೀರಾಮಕೃಷ್ಣರು ಅವನನ್ನು ಅವರ ಲೇಖನಿಯಾಗಿ ಯಾಕೆ ಆರಿಸ್ಕೊಂಡ್ರು ಅಂದರೆ ಅವನಲ್ಲಿ ನ್ಯಾಯ ಇರಲಿಲ್ಲ, ಶ್ರೀರಾಮಕೃಷ್ಣರ ಮಯವಾಗಿತ್ತು. ಶ್ರೀರಾಮಕೃಷ್ಣರ ಚಿಂತನೆ, ಶ್ರೀರಾಮಕೃಷ್ಣರ ಧ್ಯಾನ, ಶ್ರೀರಾಮಕೃಷ್ಣರ ಕುರಿತು ಎಲ್ಲವೂ ಅವರ ಜೀವನವೇ ಆಗಿತ್ತು. ಹಾಗಾಗಿ
ಆಮೇಲಿಂದ ಶ್ರೀರಾಮಕೃಷ್ಣರು ಹತ್ರ ಸ್ವಲ್ಪ ಅದು ಬಲವಂತ ಮಾಡಿ ಪಾಯಸವನ್ನು, ಶಾವಿಗೆ ಆಮೇಲೆ ರವೆ ಪಾಯಸವನ್ನು ಬಂಗಾಳದಲ್ಲಿ ವಿಶೇಷವಾಗಿ ಮಾಡ್ತಾರೆ. ರವೆಯನ್ನು ಹುರಿದು ಅದನ್ನು ಸ್ವಲ್ಪ ಒಂದು ಅರ್ಧ ಪೀಸ್ ಆಗುವಾಗೆ ಒಡೆದು ಅದನ್ನು ಪಾಯಸ ಮಾಡ್ತಾರೆ. ರಾತ್ರಿ ತುಂಬ ಜನ ಅದನ್ನು ತೆಗೆದುಕೊಳ್ತಾರೆ. ಆ ರವೆ ಪಾಯಸವನ್ನು ಮಾಡಿದ್ದಾರೆ. ಶ್ರೀರಾಮಕೃಷ್ಣರನ್ನು ತೆಗೆದುಕೊಳ್ತಾ ಇದ್ರು ಅಂತ ಈಗಲೂ ಕೂಡ ವಿಶೇಷವಾಗಿ ಬಂಗಾಳದಲ್ಲಿ ಎಲ್ಲೆಲ್ಲಿ ಅನ್ನಭೋಗ ಇದೆಯೋ ರಾಮಕೃಷ್ಣ ಕೇಂದ್ರಗಳಲ್ಲಿ, ರಾಮಕೃಷ್ಣ ಮಠದ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಅನ್ನಭೋಗ ಇದೆಯೋ ಅಲ್ಲೆಲ್ಲ ಇವತ್ತು ಕೂಡ ಈಗಲೂ ಕೂಡ ಶ್ರೀರಾಮಕೃಷ್ಣಗೆ ರಾತ್ರಿ ರವೆ ಪಾಯಸದ ನೈವೇದ್ಯ ಆಗ್ತದೆ. ಯಾಕಂದರೆ ಶ್ರೀರಾಮಕೃಷ್ಣ ಅವ್ರ ಜೀವಿತ ಸಮಯದಲ್ಲಿ ಅವ್ರು ತೆಗೆದುಕೊಳ್ತಾ ಇದ್ದಾರೆ, ಯಾಕಂದರೆ ಜೀರ್ಣಶಕ್ತಿಗೆ ಚೆನ್ನಾಗಿರುತ್ತೆ ಅಂತ. ಸೊ ರವೆ ಗಂಜಿಯನ್ನು ಮಾಡಿ ಶ್ರೀರಾಮಕೃಷ್ಣ ಕುಡಿಸ್ತಾ ಇದ್ದಾರೆ. 1-2 ಸ್ಪೂನ್ ಕುಡಿದಿದ್ದಾರೆ. ಆಮೇಲೆ ಶ್ರೀರಾಮಕೃಷ್ಣ ಹೇಳ್ತಿದ್ದಾರೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗೆ ಆ ರವೆ ಗಂಜಿಯನ್ನು ಕೂಡ ನುಂಗ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಮತ್ತು ನಾನು ಯಾವಾಗಲೂ ಮಲಗೇ ಇರ್ತೀನಿ, ಜೀರ್ಣನೂ ಬೇರೆ ಆಗ್ತಾ ಇಲ್ಲ, ನಮ್ಗೆ ನುಂಗ್ಲಿಕ್ಕೂ ಆಗ್ತಾ ಇಲ್ಲ, ನನಗೆ ಬಿಟ್ಬಿಡಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಮಾಸ್ಟರ್ ಮಹಾಶಯ ಮಗವನ್ನು ಪಕ್ಕಕ್ಕೆ ಇಟ್ಕೊಂಡು ಅಳ್ತಾ ಇದ್ದಾನೆ. ತನ್ನ ಆರಾಧ್ಯ ದೇವನಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ ಅಂತ. ಇದು ಅವತಾರದ ಕಾರ್ಯ, ಲೀಲಾ ಕಾರ್ಯ. ಈ ರೀತಿ ಅದನ್ನು ಏನು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅವತಾರ ಪುರುಷರು? ಇಲ್ಲಿ 2 ಅಂಶಗಳನ್ನು ನಾವು ತಿಳ್ಕೊಳ್ಬೇಕು. ಒಂದು, ಮನುಷ್ಯನಾಗಿ ಭಗವಂತ ಮನುಷ್ಯನಾಗಿ ಹುಟ್ಟಿ ಬಂದರೂ ಕೂಡ ಅಸ್ಥಿ ಜಾಯತೆ ವರ್ಧತೆ ವಿಪರ್ಣಿಮತೆ ಅಪಕ್ಷೀಯತೆ ವಿನಶ್ಯತೆ ಅಂತ ಷಡ್ವಿಕಾರಗಳು ಅಂತ ನಾವೇನು ಕರಿತೀವಲ್ಲ, ಆ ಷಡ್ವಿಕಾರಗಳನ್ನು ಅವನ ಮೇಲೆ ಹಾಕ್ಕೊಳ್ತಾನೆ. ಅಂದ್ರೆ ಅರ್ಥ ಏನು? ನಾವು ಹುಟ್ಟಿದವರು ಸಾಯಲೇಬೇಕು, ಸಾಯೋದಕ್ಕಿಂತ ಮುಂಚೆ ಈ ರೀತಿಯಾದಂಥ ಎಲ್ಲ ಸ್ತರಗಳಲ್ಲೂ ನಾವು ಇದನ್ನು ಅನುಭವಿಸಲೇಬೇಕು. ಇದು ಕಟ್ಟಿಟ್ಟ ಬುದ್ಧಿ, ಸೃಷ್ಟಿಯ ನಿಯಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು. ಎರಡನೇದು, ನಾವು ಬುದ್ಧಿಭೇದಂ ಜನೇತ್ ಅಂತ ಹೇಳಿ ಇನ್ನೊಂದು ಕಡೆ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ನನ್ನನ್ನು ಅಷ್ಟು ಬೇಗ ಜನರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನನ್ನ ವಿಭೂತಿಯನ್ನು, ನನ್ನ ಮಹಿಮೆಯನ್ನು ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಭಗವಂತ ಅವತಾರ ಪುರುಷನಾದಂಥ ಸಮಯದಲ್ಲಿ ಅವನನ್ನು ಜನರು ಸಾಮಾನ್ಯವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಈ ರೀತಿಯಾದಂಥ ಆವರಣವನ್ನು ಅವನಿಗೆ ಹಾಕ್ಕೊಳ್ತಾನೆ. ಸೊ ಸಾಮಾನ್ಯ ಜನರನ್ನು ಅರ್ಥ ಮಾಡ್ಕೊಳ್ಬಾರ್ದು, ಅರ್ಥ ಮಾಡಿಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಯಾರು ನಿಜವಾಗ್ಲೂ ಭಕ್ತಿ ಇದೆಯೋ, ಯಾರಲ್ಲಿ ನಿಜವಾಗ್ಲೂ ಸಾಧನೆ ಇದೆಯೋ ಅಂಥ ಯೋಗ್ಯ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಾಗಬೇಕು ಅನ್ನುವಂಥದ್ದು ಇನ್ನೊಂದು ಅವನ ಉದ್ದೇಶ ಅಂತ ಕೂಡ ಭಕ್ತಿಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಸೊ ಶ್ರೀರಾಮಕೃಷ್ಣ ಕೂಡ ಇದನ್ನೆಲ್ಲವನ್ನು ಅವರು ಅಧ್ಯಾರೋಪ ಮಾಡಿಕೊಂಡಿದ್ದಾರೆ. ಇದು ನಾವು ಯಾವಾಗಲೂ ಚೆನ್ನಾಗಿ ನೆನಪಿಟ್ಕೋಬೇಕು. ನಮ್ಮಲ್ಲಿ ನಾವು ಮಾಡಿರುವಂಥ ಪ್ರಾರಬ್ಧ ಕರ್ಮಗಳ, ಈ ಜನ್ಮದಿರ್ಬೋದು, ಇಂದಿನ ಜನ್ಮಗಳಲ್ಲಿ ಮಾಡಿರುವ ಕೆಟ್ಟ ಒಳ್ಳೆ ಕೆಲಸಗಳ ಕರ್ಮದ ಫಲದಿಂದ ನಮಗೆ ರೋಗ ರುಜಿನಗಳು ಬರುತ್ತೆ. ಸುಖ ದುಃಖ ನೋವು ನಲಿವು ಅಂತ ಏನು ಹೇಳ್ತೀವಲ್ಲ, ಅದೆಲ್ಲ ನಾವು ಮಾಡಿರುವ ಕರ್ಮ ಫಲ ಬಿಟ್ಟರೆ ಬೇರೆಯವರು ಯಾರೂ ಅಲ್ಲ. ಅದೃಷ್ಟ, ವಿಧಿ, ಹಣೆ ಬರಹ ಇಂಥದ್ದೆಲ್ಲ ನಾವೇನೇನು ಕರಿತೀವೋ ಇದೆಲ್ಲ ಬ್ರಹ್ಮ ಕೂತ್ಕೊಂಡು ನಾವು ಹುಟ್ಟೋಕ್ಕಿಂತ ಮುಂಚೆ ಹೇಗೆ ಇವತ್ತಿನ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿ ಕಳಿಸ್ತಾರೋ ಆ ಥರ ಬ್ರಹ್ಮ ಏನು ನಮ್ಮ ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಹಣೆ ಮೇಲೆ ಬರ್ದಿದ್ದ ಅಂತ ಏನು ಪುರಾಣದ ಒಂದು ಕಲ್ಪನೆ ಹೇಳ್ತಾರಲ್ಲ, ಅದು ಬಾಲಿಶ ಕಲ್ಪನೆ, ಸುಮ್ಮನೆ ಜನರಿಗೆ ಅರ್ಥ ಆಗಬೇಕು ಅಂತ ಹೇಳ್ತಾರೆ ಅಷ್ಟೇ. ಬ್ರಹ್ಮ ಏನು ಕೂತ್ಕೊಂಡು ಯಾರ ಮೇಲೂ ಪ್ರೋಗ್ರಾಮ್ ಮಾಡಿ ಇವನಿಗೆ ಇಷ್ಟಿಷ್ಟು ಈ ಥರ ಇಷ್ಟಿಷ್ಟು ಕಷ್ಟ ಇಷ್ಟು ಸುಖ ಎಲ್ಲ ಸಿಕ್ಕಲಿ ಅಂತೇಳಿ ಬರೆದು ಕಳಿಸೋಲ್ಲ. ಮತ್ತೇನಿದು ಕಷ್ಟ ಸುಖ, ಏನಿದು ಅದೃಷ್ಟ, ಏನಿದು ವಿಧಿ, ಏನಿದು ಹಣೆಬಾರ ಅಂತ ನಾವೆಲ್ಲ ಕರಿತೀವಲ್ಲ, ಇದೆಲ್ಲ ಬೇರೆ ಬೇರೆ ಹೆಸರುಗಳು ನಾವು ಕೊಡ್ತೀವಷ್ಟೇ. ಇದೆಲ್ಲವೂ ಭಗವಂತ ಸೃಷ್ಟಿಸಿದಲ್ಲ, ನಾವು ಮಾಡಿರುವಂಥ ಕರ್ಮಗಳು. ಹಿಂದಿನ ಜನ್ಮಗಳದ್ದು ಇರ್ಬೋದು, ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮದ ಫಲಗಳು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಕರ್ಮ ಫಲಕ್ಕೆ ತಕ್ಕಂಗೆ ಸುಖ ದುಃಖ ನೋವು ನಲಿವು ಲಾಭ ನಷ್ಟ ಇವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಗ ಒಳ್ಳೊಳ್ಳೆ ಕರ್ಮಗಳು ಮಾಡ್ತಾ ಇದ್ದಾರೆ, ಸುಖ ಹೆಚ್ಚಾಗ್ತಾ ಇರುತ್ತೆ. ಕೆಟ್ಟ ಕರ್ಮಗಳೆಲ್ಲ ಮಾಡ್ತಾ ಇದ್ದಾರೆ, ನಷ್ಟ ದುಃಖ ಇತ್ಯಾದಿಗಳು ವಿಘ್ನಗಳು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅವತಾರ ಪುರುಷ ಅವನಿಗೆ ಯಾವ ಪ್ರಾರಬ್ಧ ಕರ್ಮವೂ ಇಲ್ಲ. ಯಾಕಂದರೆ ಅವನು ತನ್ನ ಸ್ವಸ್ವರೂಪದಲ್ಲಿ ಅನುಸಂಧಾನ ಆಗಿರ್ತಾನೆ. ತಾನೇತಕ್ಕಾಗಿ ಬಂದಿದ್ದೇನೆ, ತನ್ನ ಸ್ವರೂಪವೇನು ಅಂತೆಲ್ಲ ಅವನು ಗೊತ್ತಿರುತ್ತೆ. ಅವನು ಪ್ರಾರಬ್ಧ ಕರ್ಮದ ಫಲವಾಗಿ ಅವನ ಜನ್ಮವನ್ನು ತಾಳಿರಲ್ಲ, ಬದಲಾಗಿ ಅವನೇ ಇಷ್ಟಪಟ್ಟು ಜನ್ಮವನ್ನು ತಾಳಿರ್ತಾನೆ. ಹಾಗಾಗಿ ಅವನಿಗೆ ರೋಗ ರುಜಿನಗಳೆಲ್ಲ ಯಾಕೆ ಬಂತು ಅಂತಂದರೆ ಅವನು ಲೀಲಾ ಕಾರ್ಯದ ಒಂದು ಭಾಗವಾಗಿ, ಸೃಷ್ಟಿ ನಿಯಮದ ಭಾಗವಾಗಿ ಅವನದನ್ನು ಸ್ವೀಕರಿಸ್ತಾನೆ ಭಗವಂತ. ಸೊ ಭಗವಂತನಿಗೆ ಅವತಾರ ಪುರುಷನಿಗೂ ನಮಗೂ ಇರುವಂಥ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಥರ ಶ್ರೀರಾಮಕೃಷ್ಣಗೂ ಕಾಯಿಲೆ ಬಂತು, ನಮ್ಮ ಥರ ಶ್ರೀರಾಮಕೃಷ್ಣಗೂ ಕೂಡ ನೆಗಡಿಯಾಗಿತ್ತು, ನಮಗೂ ಶ್ರೀರಾಮಕೃಷ್ಣಗೆ ಶ್ರೀ ಶಾರದಾ ದೇವರಿಗೆ ಸ್ವಾಮಿ ವಿವೇಕಾನಂದಕ್ಕೆ ಬೇರೆ ಬೇರೆ ರೋಗ ರುಜಿನಗಳು ಬಂದಿತ್ತಲ್ಲ, ಅವರು ದೇವರು ಅವತಾರ ಪುರುಷನ ಹೆಂಗೆ ಕರೆಯೋದು ಅಂತ ನಮಗೆಲ್ಲ ಇರುತ್ತೆ. ಇನ್ನು ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡವ್ರು ಹೇಳ್ತಾರೆ, ರಾಮ ಅವತಾರ ಪುರುಷ ಅಂತ ಆಗಿದ್ರೆ, ಅವನು ಸರ್ವಜ್ಞನಾಗಿದ್ದರೆ ಸೀತೆಯನ್ನು ರಾವಣ ಎತ್ಕೊಂಡು ಹೋಗ್ತಾನೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇರಲಿಲ್ವಾ? ಇದೆಲ್ಲ ಎಷ್ಟು ಕಟ್ಕತೆ, ಇದೆಲ್ಲ ಎಷ್ಟು ಇಲ್ಲಾಜಿಕಲ್.
ಅವನು ಭಗವಂತ ಆದರೆ ಅವನು ಸರ್ವಜ್ಞ ಅಂತ ಗೊತ್ತಿದ್ದಾಗ ಏನು ಜಿಂಕೆ ಒಬ್ಬ ರಾಕ್ಷಸನ ರೂಪದಲ್ಲಿ ಬಂದಿದೆ, ಇದು ರಾವಣನ ಕುತಂತ್ರ ಅಂತೆಲ್ಲ ಗೊತ್ತಾಗಬೇಕಿತ್ತಲ್ಲ, ಯಾಕೆ ಗೊತ್ತಾಗಲಿಲ್ಲ? ಸೊ ರಾಮನನ್ನ ದೇವರು ಅಂತ ನೀವು ಹೆಂಗೆ ಕರಿತೀರಾ ಅಂಥೇಳಿ ಬುದ್ಧಿಜೀವಿಗಳು ರಾಮನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಯಾಕಪ್ಪ ಅಂದರೆ ಅವತಾರ ಪುರುಷನ ಲಕ್ಷಣವನ್ನು, ಅವತಾರ ತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದಿದ್ದಾಗ, ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದಿದ್ದಾಗ ನಮ್ಗೆ ಈ ರೀತಿಯಾದಂಥ ವಿತಂಡವಾದವನ್ನಾಗಲಿ ಈ ಥರ ವಿಚಿತ್ರವಾದ ಪ್ರಶ್ನೆಗಳು ನಮಗೆ ಬರ್ತವೆ. ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಕರ್ಮ ಫಲದ ಅವಿಭಾಜ್ಯ ಅಂಗವಾಗಿ ನಮಗೆ ಬಂದರೆ ಅದನ್ನು ಅವನೇ ಅನುಭವಿಸ್ತಾನೆ, ಅವನೇ ಇಷ್ಟಪಟ್ಟು ಅದನ್ನು ಸ್ವೀಕರಿಸ್ತಾನೆ. ಉದಾಹರಣೆಗೆ ಏನಪ್ಪ ಅಂತಂದರೆ, ಒಂದು ನಾಟಕದಲ್ಲಿ ಡೈರೆಕ್ಟರ್ ಅಂತ ಇರ್ತಾರೆ, ಅವನೊಂದು ಕಥೆಯನ್ನು ಬರೆದಿರ್ತಾನೆ. ಕಥೆಯನ್ನು ಬರೆದು ಯಾರ್ಯಾರು ಏನೇನು ಮಾಡಬೇಕು ಎಷ್ಟು. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮ್ಮ ಇವತ್ತಿನ ಧಾರಾವಾಹಿಗಳೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದಾರೆ, ರೆಡಿ ಆಗಿದ್ದಾರೆ. ಅವ್ನು ಆಡ್ತಾರೆ, ಕೂಗಾಡ್ತಾರೆ, ಚೀರಾಡ್ತಾರೆ, ಅತ್ತೆ ಸೊಸೆ ಗಲಾಟೆ, ಏನು ಇನ್ನೊಬ್ರು ಯಾರು ಏನೇನೋ ಕುತಂತ್ರ ಎಲ್ಲ ಮಾಡಿರ್ತಾರೆ. ಆದರೆ ಸ್ಕ್ರೀನಿಂದ ಆಚೆಗೆ ಬಂದಾಗ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು. ಆದರೆ ಆ ಸಮಯದಲ್ಲಿ ಮಾತ್ರ ಅವರು ಆ ರೀತಿ ಅಭಿನಯವನ್ನು ಮಾಡ್ತಿರ್ತಾರೆ. ಅವ್ರಿಗೆ ಹಾರ್ಟ್ ಆಫ್ ಹಾರ್ಟ್, ಹೃದಯದಲ್ಲಿ ಗೊತ್ತಿರುತ್ತೆ, ನಾವು ಏನು ಪಾತ್ರವನ್ನು ಮಾಡ್ತಿದ್ವೋ ಇದು ಹೊಟ್ಟೆಪಾಡಿಗೋಸ್ಕರ ಬಿಟ್ಟರೆ ನಾವು ನಿಜವಾಗ್ಲೂ ಈ ಪಾತ್ರಧಾರಿಗಳು ಅಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಭಗವಂತ ನಮ್ಮ ಥರ ಆತ್ರು, ನಮ್ಮ ಥರ ಕರೆದ್ರು, ನಮ್ಮ ಥರ ಬೈತಿದ್ರು, ಬೈಸ್ಕೊಂಡ್ರು, ಎಲ್ಲ ಮಾಡಿದ್ರು, ಅವನಿಗೆ ಗೊತ್ತಿರುತ್ತೆ ನಾನು ಈ ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಈ ಒಂದು ಪಾತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತೇಳಿ ಅವನಿಗೆ ಸ್ಪಷ್ಟವಾಗಿರುತ್ತೆ. ಇದೇ ನಮಗೂ ಅವ್ರಿಗೂ ವ್ಯತ್ಯಾಸ. 1886 15 ಆಗಸ್ಟು ಮಧ್ಯರಾತ್ರಿ ಸುಮಾರು 1 ಗಂಟೆ 3 ನಿಮಿಷ ಆಗಿದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಶ್ರೀರಾಮಕೃಷ್ಣರು ಜೈ ಕಾಳಿ ಜೈ ಕಾಳಿ ಜೈ ಕಾಳಿ ಅಂತ ಹೇಳಿ 3 ಬಾರಿ ಉಚ್ಚಾರಣೆಯನ್ನು ಮಾಡಿದ್ರು. ಮಲಗೇ ಇದ್ದಾರೆ. ಅವರ 2 ಕಣ್ಣಿನ ದೃಷ್ಟಿಯ ನೋಟ ಮೂಗಿನ ಮೇಲೆ, ನಾಸಿಕಾಗ್ರ ಅಂತ ನಾವೇನು ಹೇಳ್ತೀವಲ್ಲ, ಈ ಮೂಗಿನ ತುದಿಗೆ ಹೋಗಿದೆ. 2 ಕಣ್ಣುಗಳ ದೃಷ್ಟಿಯನ್ನು ಮೂಗಿನ ಮೇಲೆ ನೋಡ್ತಾ ಇದ್ದಾರೆ. ನೋಡ್ತಾ ದೀರ್ಘವಾಗಿ ಉಸಿರನ್ನು ಎಳ್ಕೊಂಡ್ರು. ಉಸಿರು ಬಿಡಲಿಲ್ಲ, ತಲೆ ಪಕ್ಕಕ್ಕೆ ಸರಿತು. ಸಮಾಧಿಗೆ ಹಲವಾರು ಬಾರಿ ಹೋಗ್ತಾ ಇದ್ರು ಶ್ರೀರಾಮಕೃಷ್ಣರು. ಶಶಿ ಮಹಾರಾಜ್ ಸ್ವಾಮಿ ರಾಮಕೃಷ್ಣರಂದ್ರು ಅಲ್ಲೇ ಇದ್ದರು. ಪ್ರಾಯಶಃ ಸಮಾಧಿಗೆ ಹೋಗಿರ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ರು. ಅದು ಕೆಲವೇ ಕೆಲವು ಕ್ಷಣಗಳಲ್ಲಿ ಗೊತ್ತಾಯಿತು, ಶ್ರೀರಾಮಕೃಷ್ಣರು ಸಮಾಧಿಗೆ, ನಿರ್ವಿಕಲ್ಪ ಸಮಾಧಿಗೆ ಹೋಗಿಲ್ಲ, ಮಹಾಸಮಾಧಿಯನ್ನು ಹೊಂದಿದ್ದಾರೆ ಅಂತ. ಇನ್ಮೇಟಾಗಿ ಅವ್ರು ಜೋರಾಗಿ ಅಲ್ಲಿಗೆ ಸ್ಟಾರ್ಟ್ ಮಾಡ್ತಾರೆ. ಕೆಳಗಡೆ ಬೇರೆ ಬೇರೆ ಭಕ್ತರು ಎಲ್ಲ ಇರ್ತಾರೆ. ಮಧ್ಯರಾತ್ರಿ ಎಲ್ಲ ಓಡಿ ಬಂದು ನೋಡ್ತಾರೆ. ಹಾಗೆ ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನು ಹೊಂದಿದ್ದಾರೆ. ಮಾಸ್ಟರ್ ಮಹಾಶಯನಿಗೆ ರಾತ್ರಿಯೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹಲವಾರು ಕಷ್ಟ ಇದೆಲ್ಲ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇದೆಲ್ಲ ಮಾಡ್ತಾ ಸುಸ್ತು ಬೇರೆ ಆಗಿತ್ತು. ಅವನ ಆರಾಧ್ಯ ದೇವ ಗುರುದೇವ ತನ್ನ ಇಷ್ಟ ಇನ್ನಿಲ್ಲ ಅಂತ ಅಂದಿದ ತಕ್ಷಣ ಅಲ್ಲೇ ಅವನು ಮೂರ್ಛೆ ಬಿದ್ದು ಬಿಡ್ತಾನೆ. ಮೂರ್ಛೆ ಬೀಳ್ತಾನೆ. ಆ ಮೂರ್ಛೆಯಲ್ಲಿ ಒಂದಷ್ಟು ಸಮಯ ನಿದ್ದೆ ಕೂಡ ಹೋಗ್ತಾನೆ. ಅದಕ್ಕೆ ಇಟ್ ವಾಸ್ ಎ ಮೆಂಟಲ್ ರೂಟ್ ಶಾಕ್ ಫಾರ್ ಮಾಸ್ಟರ್ ಮಹಾಶಯ. ಅದಕ್ಕೆ ಕೆಲವು ಕ್ಷಣಗಳು ಇಲ್ಲ ಕೆಲವು ನಿಮಿಷಗಳಾದಮೇಲೆ ಎದ್ದು ಹೊಡ್ತಾನೆ. ಶ್ರೀರಾಮಕೃಷ್ಣ ಇಲ್ಲ. ಎಲ್ಲ ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಶ್ರೀಮಾತೆಯವರು ಹೇಳ್ತಾರೆ, ಅಮ್ಮ ಕಾಳಿ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟಿಯಾ, ನಾನು ಇನ್ಯಾರಿಗೋಸ್ಕರ ಇರಬೇಕು? ಈ ಮಾತುಗಳು ಎಂಥ ಅದ್ಭುತವಾದ ಮಾತುಗಳು. ಶ್ರೀಮಾತೆಯವರು ಹೇ ಪತಿದೇವ ನನ್ನನ್ನು ಬಿಟ್ಟು ಹೋದಿಯಲ್ಲ ಅಂತ ಹೇಳ್ತಾ ಇಲ್ಲ, ಅಮ್ಮ ಕಾಳಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲ, ನಾನು ಇನ್ಯಾರಿಗೋಸ್ಕರ ಇರಬೇಕು? ಶ್ರೀಮಾತೆಯವರು ಶ್ರೀರಾಮಕೃಷ್ಣರನ್ನ ಯಾವ ದೃಷ್ಟಿಯಲ್ಲಿ ಕಾಣ್ತಾ ಇದ್ರು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರನ್ನ ಶ್ರೀಮಾತೆಯವರು ಕಾಳಿಯ ಸ್ವರೂಪದಲ್ಲಿ ಕಾಣ್ತಾ ಇದ್ರು. ಎಂಥ ಅದ್ಭುತವಾದಂತಹ ಒಂದು ಆಲೋಚನೆ, ಅದ್ಭುತವಾದಂತಹ ಒಂದು ಅನುಭೂತಿ, ಅದ್ಭುತವಾದಂತಹ ದೃಷ್ಟಿಕೋನ. ಶ್ರೀಮಾತೆಯವರು ದೇಹವನ್ನು ಬಿಡಬೇಕು ಅಂತೇಳಿ ಆವಾಗಲೇ ನಿರ್ಧಾರ ಮಾಡ್ತಾರೆ. ಶ್ರೀರಾಮಕೃಷ್ಣ ಇಲ್ದಿದ ಮೇಲೆ ನಾನು ಇನ್ನೇನಕ್ಕಿರಬೇಕು ಅಂತೇಳಿ. ಅಂತಹ ಒಂದು ಇದು ತಾದಾತ್ಮ್ಯ. ಯಾವುದೇ ಒಂದು ಶಾರೀರಿಕವಾದ ಸಂಬಂಧ ಇರಲಿಲ್ಲ ಕೂಡ ಅದು ಆಧ್ಯಾತ್ಮಿಕವಾದ ಸಂಬಂಧ. ಆಗ ಅವರು ಶರೀರವನ್ನು ಬಿಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಆಗ ಶ್ರೀರಾಮಕೃಷ್ಣರು ದರ್ಶನವನ್ನು ಕೊಡ್ತಾರೆ. ಹುಚ್ಚಿ, ನಾನು ಹೋಗಿದ್ದೀನಿ ಅಂದರೆ ಎಲ್ಲಿ ಹೋಗಿದ್ದೀನಿ? ಒಂದು ಮನೆಯಿಂದ, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಿದ್ದೀನಿ ಅಷ್ಟೇ ಅಂತ. ಎಂಥ ಅದ್ವೈತದ ಚರಮ ಸಂದೇಶ ಇದು. ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಿದ್ದೀನಿ ಅಂದರ್ಥ ಏನು? ನಾನು ಈ ಘಟಾಕಾಶದಲ್ಲಿದ್ದೆ, ಈಗ ಮಹಾಕಾಶದಲ್ಲಿ ಲೀನವಾಗಿದ್ದೇನೆ. ಉದಾಹರಣೆಗೆ ಈ ಒಂದು ಆಡಿಟೋರಿಯಂ, ನಾವಿಲ್ಲಿ 4 ಗೋಡೆಗಳು ಕಟ್ಟಿರೋದ್ರಿಂದ ಇದ್ರ ಒಳಗಡೆ ಒಂದು ಸ್ಪೇಸ್ ಅಂತ ಇದೆ. ಈ 4 ಗೋಡೆಗಳನ್ನು ಕಟ್ಟಿದಾಗ ನಾವೇನಾದ್ರು ಕೆಡವಿಬಿಟ್ವಿ ಅಂತಂದರೆ ಈ ಬಿಲ್ಡಿಂಗ್ ನಾಶ ಆಯಿತು ಅಂದರೆ ಬಿಲ್ಡಿಂಗ್ ನಾಶ ಆಗ್ಬೋದು, ಬಿಟ್ಟರೆ ಈ ಒಳಗಡೆ ಇದ್ದಂಥ ಸ್ಪೇಸ್ ಅಂತ ನಾವೇನು ಕಟ್ತೀವಲ್ಲ ಆಕಾಶ ಅಂತ, ಈ ಆಕಾಶ ಅಂದರೆ ಅವಕಾಶ, ಈ ಆಕಾಶ ನಾಶವಾಗಲಿಲ್ಲ, ಬದಲಾಗಿ ಆ ಮಹಾಕಾಶದಲ್ಲಿ ಲೀನವಾಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋದೆ.
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾಯ ಸಂಯಾತಿ ನವಾನಿ ದೇಹಿ ಅಂತ ಹೇಳಿ ನಾವು ಸಾಂಖ್ಯ ಯೋಗದಲ್ಲಿ ಭಗವದ್ಗೀತೆಯಲ್ಲಿ ಓದ್ತೀವಿ. ಯಾರು ಸಿದ್ಧಪುರುಷರು, ಆಧ್ಯಾತ್ಮಿಕ ಪುರುಷರು, ಯಾರಿಗೆ ಆತ್ಮಸಂಧಾನ ಆಗಿರುತ್ತೋ, ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೋ, ಅವರು ಶರೀರವನ್ನು ಬಿಡಬೇಕಾದ್ರೆ ಅವ್ರಿಗೆ ಹೇಗೆ ಬಿಡ್ತಾರೆ? ಹೇಗೆ ನಾವು ಹಳೆಯ ಬಟ್ಟೆಗಳ ವಸ್ತ್ರಗಳನ್ನು ಬಿಸಾಡಿ ತ್ಯಜಿಸಿ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವೋ, ಅದೇ ರೀತಿ ಜೀವಾತ್ಮ ಹಳೆಯ ಶರೀರವನ್ನು ಜರ್ಜರಿತವಾದ ಶರೀರವನ್ನು ಬಿಟ್ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ತಾನೆ. ಅದನ್ನು ಶ್ರೀರಾಮಕೃಷ್ಣರಲ್ಲಿ ನೋಡ್ಬೋದು. ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಿದ್ದೀನಿ ಅಷ್ಟೇ ಹುಚ್ಚಿ, ನಾನು ಇಲ್ಲೇ ಇದ್ದೀನಿ, ಯಾಕೆ ಇನ್ನು ದೇಹವನ್ನು ಬಿಡಬೇಕು, ಜೀವವನ್ನು ಬಿಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀಯಾ ಅಂತೇಳಿ ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರು ಮತ್ತೊಮ್ಮೆ ಇದನ್ನು ಕೊಡ್ತಾರೆ. ಇದನ್ನು ಮತ್ತೆ ಅವರ ಶ್ರೀಮಾತೆಯವರ ಜೀವನದಲ್ಲಿ 3 ಬಾರಿ ಆಗುತ್ತೆ ಇದೇ ಸರ್. ಇದಾಗಿನ ಕೆಲವು ದಿನ ಆದಮೇಲೆ ಶ್ರೀರಾಮಕೃಷ್ಣ ನಾನು ಇದ್ದೀನಿ ಅಂತ ಹೇಳಿದಿಂದ ವಿಧವೆಯರು ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡೋಲ್ಲ. ಆಗಿನ ಸಮಯದಲ್ಲಿ ಬಿಳಿಯ ಸೀರೆ, ಬಿಳಿಗೆ ದೊಡ್ಡ ಅಂಚಿನ 1-2 ಇಂಚಿನ ಕೆಂಪು ಸೀರೆ, ಕೆಂಪು ಅಂಚಿನ ಬಿಳಿಯ ಸೀರೆಯನ್ನು ಮುತ್ತೈದೆಯರು ಬಂಗಾಳದಲ್ಲಿ ಉಡ್ತಾ ಇದ್ರು. ಗಂಡ ಸತ್ತಾಗ ಆ ಕೆಂಪು ಬಾರ್ಡನ್ನು ಅರ್ದು ಬಿಡ್ತಾ ಇದ್ರು, ಬರೀ ಬಿಳಿ ಸೀರೆ ಉಟ್ಕೊಳ್ತಾ ಇದ್ರು. ಶ್ರೀಮಾತೆಯವರು ಆಗ ಜಾತಿ ಪದ್ಧತಿ, ಅವರ್ಣ ಪದ್ಧತಿ, ಸಾಮಾಜಿಕ ಇದು ಎಲ್ಲವೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ರು. 125 ವರ್ಷಗಳ ಹಿಂದಿನ ಕತೆ. ಸೊ ಹಾಗಾಗಿ ಶ್ರೀಮಾತೆಯವರಿಗೆ ಪೂರ್ತಿಯಾಗಿ ಬಿಳಿ ಸೀರೆಯನ್ನು ಉಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಒಬ್ಬ ವಿಧವೆ ಥರ. ಯಾಕೆ? ಶ್ರೀರಾಮಕೃಷ್ಣರು ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಾನಿದ್ದೀನಿ ಅಂತೇಳಿ. ಹಾಗಂತ ಹೇಳಿ ನಾನು ಕೆಂಪು ಅಂಚಿನ ಸೀರೆಯನ್ನು ಉಟ್ಕೊಂಡ್ರೆ ಸಾಮಾಜಿಕವಾಗಿ ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ, ನನಗೆ ಬೈಗುಳುಗಳ ಸುರಿಮಳೆ ಆಗಲೇ ಪ್ರಾರಂಭ ಆಗಿದೆ ಅಂತೇಳಿ ಅವರೊಂದು ಮಿಡಲ್ ಪಾತನ್ನು ಮಾಡ್ತಾರೆ. ಏನಂದರೆ ಆ ದೊಡ್ಡ ಅಂಚಿನ ಸೀರೆಯನ್ನು ದೊಡ್ಡ ಅಂಚಿನ ಕಡಿಮೆ ಮಾಡಿ ಒಂದು ಸಣ್ಣ ಅಂಚಿಡ್ತಾರೆ, ಪ್ರಾಯಶಃ ಒಂದು 1/4 ಸೆಂಟಿಮೀಟರ್, ಒಂದು 1/2 ಸೆಂಟಿಮೀಟರ್. ಅಂದರೆ ಒಂದು ಸ್ವಲ್ಪ ಕೆಂಪು ಬಾರ್ಡ್ ಇರೋದ್ರಿಂದ ಮುತ್ತೈದೆ ಥರನೇ ಇದ್ದಂಗೆ ಆಗುತ್ತೆ. ದೊಡ್ಡ ಬಾರ್ಡ್ ಇಲ್ಲದಿಂದ ಜನರು ಅಟ್ಲೀಸ್ಟ್ ಯಾರು ಕೆಲವರು ಮಾತಾಡ್ಕೊಳ್ತಾರೆ, ಇನ್ನು ಕೆಲವರೆಲ್ಲ ಸುಮ್ಮನೆ ಆಗ್ತಾರೆ ಅಂತೇಳಿ ಒಂದು ಮಧ್ಯಪಂಥನ ಇದು ಮಾಡ್ತಾರೆ. ಆಮೇಲೆ ಶ್ರೀರಾಮಕೃಷ್ಣ ಮಾಡಿಸ್ಕೊಟ್ಟಂಥ ಬಳೆಯನ್ನು ಅವರು ತೆಗೆಯೋದಿಲ್ಲ. ಇದನ್ನು ರಾಮಾಯಣದಲ್ಲಿ ಸೀತಾದೇವಿಗೆ ಶ್ರೀರಾಮಚಂದ್ರ ಮಾಡಿಸಿದ್ದ ಅಂತೇಳಿ ನಮಗೆ ರಾಮಾಯಣದಲ್ಲಿ ಉಲ್ಲೇಖ ಸಿಗುತ್ತೆ ನೋಡಿ. ಒಂದಕ್ಕೂ ಎಷ್ಟೆಲ್ಲ ಲಿಂಕ್ ಇದೆ. ಅದೇ ಥರ ಬಳೆಯನ್ನು ಸೀತಾದೇವಿ ಯಾವ ಥರ ಬಳೆ ಹಾಕ್ಕೊಂಡಿದ್ಲು ಅಂತೇಳಿ ನಮ್ಗೆ ರಾಮಾಯಣದ ಉಲ್ಲೇಖ ಸಿಗುತ್ತೋ, ಅದೇ ಥರ ಬಳೆಯನ್ನು ಶ್ರೀರಾಮಕೃಷ್ಣರು ತನ್ನ ತಾಯಿ ಮಾತು ಹೇಳಿದ್ಲು ಚಂದ್ರಮಣಿ ದೇವಿ ಅಂತ ಶ್ರೀಮಾತೆಯವ್ರಿಗೆ ಮಾಡಿಸಿದ್ರು. ಇದು ಒಂದೇ ಶ್ರೀಮಾತೆಯವರು ಕೊಟ್ಟಿದ್ದು ನಮಗೆ ಉಲ್ಲೇಖ ಸಿಗುತ್ತೆ. ಏನು ಒಂದು ಸೀರೆ ಕೊಡಿಸಿದ್ರು ಅಂತ ಕೂಡ ನಮ್ಗೆ ಉಲ್ಲೇಖ ಸಿಗಲ್ಲ. ಆದರೂ ಅವ್ರದ್ದೊಂದು ಆದರ್ಶ ದಾಂಪತ್ಯ. ಸೊ ಆ ಬಳೆಯನ್ನು ಬಿಚ್ಚಿರಲಿಲ್ಲ ಶ್ರೀಮಾತೆಯವರು. ಹಾಗಾಗಿ ಹಲವಾರು ಜನ ಅವರಿಗೆ ಸಾಕಷ್ಟು ಎಂತಹ ಇವಳು ಅಂಥವನ್ನ ಅವತಾರ ಪುರುಷ, ತ್ಯಾಗಿ ಪುರುಷ, ಅವಳ ಹೆಂಡತಿಯಾದಂಥ ಈ ಶಾರದೆ ಗಂಡ ಸತ್ತಿದ್ರು ಕೂಡ ಕೆಂಪಂಚಿನ ಸೀರೆ ಉಟ್ಕೊಳ್ತಾ ಇದ್ದಾಳೆ, ಆ ಬಂಗಾರದ ಬಳೆಯನ್ನು ತೆಗಿತಾ ಇಲ್ಲ, ಇತ್ಯಾದಿ ಸಾಕಷ್ಟು ಬೈತಾ ಇದ್ರು. ಸುಮ್ಮನೆ ಇರ್ತಾ ಇದ್ರು ಶಾರದಾ ದೇವಿಯರು. ಅದು ಕೂಡ ಅಮಾನಸ ಇದು ತುಂಬ ಅದಕ್ಕೆ ಬೇಜಾರಾಗಿ ಬಳೆ ತೆಗಿಲಿಕ್ಕೆ ಹೋಗ್ಬಿಡ್ತೀವಿ. ಸಾಕಪ್ಪ ಈ ಜನರ ಹತ್ರ ಹೋಗಿದ್ದೀನಿ ನಾನು ಅಂತ ಬಳೆ ತೆಗಿಲಿಕ್ಕೆ ಹೋದ್ರೆ ಮತ್ತೆ ಶ್ರೀರಾಮಕೃಷ್ಣ ಕಾಣಿಸ್ತಿದ್ರು. ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ತೆಗಿತೀಯ? ಜನರು ಗೊತ್ತಿಲ್ಲ, ಮೂರ್ಖರವರು, ನಾನು ಇದ್ದೀನಲ್ಲ, ನಿಂಗೆ ಗೊತ್ತಿದೆ ಅಂತ. ಆ ಥರ 2-3 ಸರಿ ಪ್ರಯತ್ನವನ್ನು ಮಾಡ್ತಾರೆ ಶ್ರೀಮಾತೆಯವರು. ಶ್ರೀರಾಮಕೃಷ್ಣ ಮತ್ತೆ ದರ್ಶನ ಕೊಡ್ತಾರೆ. ಆಮೇಲೆ ಯಾರು ಏನಾದರೂ ಮಾತಾಡ್ಕೊಳ್ಳಿ, ಶ್ರೀರಾಮಕೃಷ್ಣ ಇದ್ದಾರೆ ಅಂತ ಹೇಳಿದ್ದಾರಲ್ಲ ಅಂತೇಳಿ ಆಮೇಲಿಂದ ಅವರು ಶ್ರೀಮಾತೆಯವರು ಬಳೆಯನ್ನು ತೆಗೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಶ್ರೀಮಾತೆಯವ್ರ ಹತ್ರ ಕೊನೆಗೆ ಎಲ್ಲ ಪುರುಷ ಭಕ್ತರು ಬಂದರು ಅಂತೇಳಿ ಕೆಳಗಡೆಗೆ ಬಂದುಬಿಡ್ತಾರೆ. ಶ್ರೀಮಾತೆಯವರು ಎಲ್ಲ ಸೇರಿದ್ದಾರೆ. ಕಾಡ್ಗಿಚ್ಚಿನಂತೆ ಕಲ್ಕತ್ತೆಲೆಲ್ಲ ಹರಡಿತು. 100 ಜನ ಬಂದರು. 100 ಜನ ಬಂದು ಶ್ರೀರಾಮಕೃಷ್ಣರ ಅಂತಿಮ ದರ್ಶನ ಇದು ಮಾಡಿದ್ರು. ಅಷ್ಟು ಶರೀರ ಜರ್ಜರಿತವಾಗಿತ್ತು. ಬರೀ ಮೂಳೆ ಮೇಲೆ ಒಂದು ಬಟ್ಟೆನ ಹೊಸದ್ರೆ ಹೆಂಗಿರುತ್ತೋ ಅದು ಒಂದು ಚರ್ಮ, ಒಂದು ಬಟ್ಟೆಯ ಹೊದಿಕೆ ಥರ ಇತ್ತು ಶ್ರೀರಾಮಕೃಷ್ಣ ಶರೀರ. ಅಷ್ಟು ಜರ್ಜರಿತವಾದಂಥ ಶರೀರ ಇತ್ತು. ಅದರ ಮಕ್ಕದಲ್ಲಿ ಸ್ವರ್ಗ ಸದೃಶವಾದ ಮಂದಹಾಸ. ಶ್ರೀರಾಮಕೃಷ್ಣರು ಈಗಷ್ಟೇ ಊಟವನ್ನು ಮಾಡೋ, ಪಾಯಸವನ್ನು ಕುಡಿದು ಸುಮ್ಮನೆ ಮಲಗಿದ್ದಾರೆ ಅಂಥೇಳಿ ಅಲ್ಲಿನ ಕಂಡಂಥ ಶಿಷ್ಯರು ಮುಂದೆ ಹೇಳ್ತಾರೆ. ಶ್ರೀರಾಮಕೃಷ್ಣ ಮುಖವನ್ನು ಕಂಡಾಗ ಶ್ರೀರಾಮಕೃಷ್ಣ ದೇಹವನ್ನು ತ್ಯಜಿಸಿದ್ದಾನೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ತಾನೇ ಇರಲಿಲ್ಲ. ಅವ್ರ ಮುಖದಲ್ಲಿ ಅಂಥ ಅವರ್ಣನೀಯವಾದ ಆನಂದ ನಾವು ಯಾವತ್ತೂ ನೋಡಿರಲಿಲ್ಲ. ನಿರ್ವಿಕಲ್ಪ ಸಮಾಧಿಗೆ ಹೋದಂಥ ಸಮಯದಲ್ಲಿ ಕೆಲವೇ ಸಮಯದಲ್ಲಿ ಅಂಥ ಆನಂದವನ್ನು ಅವ್ರ ಮುಖದಲ್ಲಿ ನಾವು ಕಾಣ್ತಾ ಇದ್ವಿ. ಅಂಥ ಆನಂದ ಅವರ ಮುಖದಲ್ಲಿ ಹೊರಸೂಸ್ತಾ ಇತ್ತು. ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನು ಹೊಂದಿದಾಗ ಅಂತ ಕೂಡ ಇನ್ನು ಕೆಲವು ಕಡೆ ನಮ್ಗೆ ಉಲ್ಲೇಖ ಸಿಗುತ್ತೆ. ಶ್ರೀರಾಮಕೃಷ್ಣರ ತಲೆಯ ಮೇಲ್ಗಡೆ ಸಹಸ್ರಾರ ಭಾಗ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಸ್ವಲ್ಪ ರಕ್ತ ಬಂದಿತ್ತು ಅಂತ ಹೇಳಿ. ಅಂದರೆ ಶ್ರೀರಾಮಕೃಷ್ಣರ ಪ್ರಾಣ ಪಕ್ಷಿ ಈ ಸಹಸ್ರಾರದಿಂದ ಹಾರಿ ಹೋಗಿತ್ತು ಅಂತ ಒಬ್ಬ ಬ್ರಹ್ಮಜ್ಞಾನಿಯ ಉಲ್ಲೇಖವನ್ನು ಶಾಸ್ತ್ರಗಳು ಏನು ಹೇಳುತ್ತೋ ಅದೆಲ್ಲವನ್ನು ಶ್ರೀರಾಮಕೃಷ್ಣ ಮಾಡಿದರು. ಉಸಿರಾಟವನ್ನು ತೆಗೆದುಕೊಂಡಿದ್ದಾರೆ, ಭಗವತಿಯ ಹೆಸರನ್ನು ಹೇಳಿದ್ದಾರೆ. ನಾಸಿಕಾಗ್ರ ಅಂತ ನಾವೇ ಹೇಳ್ತೀವಿ, ಉಪನಿಷತ್ತಲ್ಲಿ ಬರುತ್ತೆ, ಗೀತೆಯಲ್ಲಿ ಕೂಡ ಬರುತ್ತೆ. ಆ 2 ಕಣ್ಣುಗಳನ್ನು 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 2
ಮೂಗಿನ ಮೇಲೆ ಏಕಾಗ್ರ ಮಾಡಿದರೆ ಉಸಿರನ್ನ ಎಳ್ಕೊಂಡು ಆ ಪಂಚವಾಯುಗಳನ್ನು ಅವರು ಬಲವಂತಾಗಿ ಎಳ್ಕೊಂಡು ಆ ಪಂಚವಾಯುಗಳನ್ನು ಬಾಯಿಂದನೋ ಗುದದ್ವಾರದಿಂದನೋ ಇಲ್ಲ ಕಣ್ಣಿನಿಂದನೋ ಮೂಗಿಂದನೋ ಬಿಡದೆ ಸಹಸ್ರಾನ ತಲೆಯ ಮೇಲ್ಗಡೆಯಿಂದ ಬಿಟ್ಟಿದ್ದಾರೆ. ಇದು ಬ್ರಹ್ಮಜ್ಞಾನಿಗಳಿಗೆ ಬಿಟ್ಟರೆ ಸಾಮಾನ್ಯರಿಗೆ ಯಾರಿಗೂ ಸಾಧ್ಯ ಇಲ್ಲ. ಆ ರೀತಿ ಶ್ರೀರಾಮಕೃಷ್ಣರು ಮಹಾಸಮಾಧಿಯನ್ನು ಹೊಂದಿದ್ದಾರೆ. ಈಗ ಮಾರನೆಯ ದಿವಸ ಶ್ರೀರಾಮಕೃಷ್ಣರು ಸನ್ಯಾಸವನ್ನು ತೆಗೆದುಕೊಂಡಿದ್ದಾರೆ. ನಿಯಮದ ಪ್ರಕಾರ ಒಂದೇ ಜಲಸಮಾಧಿ ಮಾಡಬೇಕು. ಜಲಸಮಾಧಿ ಅಂದರೆ ಸಹಸ್ರಾರವನ್ನು ಓಪನ್ ಆಗಿದ್ದರೆ ಅದಷ್ಟು ಕಡೆ ಸರಿ, ಇಲ್ಲಾಂದ್ರೆ ಶಂಖದಿಂದ ತಲೆಯ ಮೇಲೆ ಕುಟ್ತಾರೆ. ಕುಟ್ಟಿ ಒಂದು ಸಣ್ಣ ರಂಧ್ರವನ್ನು ತೂತನ್ನು ಮಾಡ್ತಾರೆ. ತೂತನ್ನು ಮಾಡಿ ಗಂಗಾ ನದಿಯಲ್ಲಿ ಒಂದು ಕಲ್ಲನ್ನು ಕಟ್ಟಿ ಬಿಟ್ಟುಬಿಡ್ತಾರೆ. ಸೊ ಅದು ಮೀನುಗಳು ಅವೆಲ್ಲ ತಿನ್ಕೊಂಡು ಹೋಗುತ್ತೆ. ಇದು ಜಲಸಮಾಧಿ ಉತ್ತರ ಭಾರತದಲ್ಲಿ ಇರುವಂಥದ್ದು. ಈಗ ಆಲ್ಮೋಸ್ಟ್ ಬ್ಯಾನ್ ಆಗಿದೆ. ಸೊ ತುಂಬ ಸಾಮಾನ್ಯವಾಗಿ ಈಗ ಜಲಸಮಾಧಿನ ಯಾರೂ ಕೂಡ ಮಾಡ್ತಾ ಇಲ್ಲ. ಸನ್ಯಾಸಿಗಳೇ ಮಾಡಬೇಕಾದಂತಹ ಕ್ರಮ ಒಂದು ಜಲಸಮಾಧಿ, ಇನ್ನೊಂದು ಇಲ್ಲ ಅಂತಂದರೆ ಮಣ್ಣನ್ನು ತೋಡಿ ಅದಕ್ಕೆ ಬೇಕಾದಂತಹ ವಿಧಿಗಳಿದೆ. ಆ ವಿಧಿಗಳನ್ನು ಮಾಡಿ ಆ ಅಂತ್ಯ ಸಂಸ್ಕಾರವನ್ನು ಮಾಡೋದು. ಆದರೆ ಶ್ರೀರಾಮಕೃಷ್ಣರಿಗೆ ಆ ಸಮಯದಲ್ಲಿ ಯಾರು ಹಿರಿಯರು ಇರಲಿಲ್ಲ. ಅವರು ಸನ್ಯಾಸ ತೆಗೆದುಕೊಂಡೊಬ್ಬ ಸನ್ಯಾಸಿಗೆ ಯಾವ ರೀತಿ ದಹನವನ್ನು ಸಂಸ್ಕಾರವನ್ನು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅಂತ ಪಾಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆ ಸಮಯದಲ್ಲಿ ಅವ್ರಿಗೆ ಯಾರಿಗೂ ನೆನಪೂ ಆಗಲಿಲ್ಲ. ಯಾಕಂದರೆ ಅಷ್ಟು ನೋವಾಗಿತ್ತು, ಅಷ್ಟು ಶೋಕದಿಂದ ತಪ್ತರಾಗಿದ್ದರು ಅವೆಲ್ಲ. ಒಬ್ಬ ಬ್ರಾಹ್ಮಣನಿಗೆ ಹೇಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜನ ತೀರ್ಕೊಂಡಾಗ ಅವರನ್ನು ಅಗ್ನಿ ಸಂಸ್ಕಾರವನ್ನು ಮಾಡ್ತಾರೆ. ಇನ್ನು ಮಿಕ್ಕದವರು ಉಣ್ತಾರೆ ಮಣ್ಣಿನಲ್ಲಿ. ಆ ರೀತಿ ಅವರು ಬ್ರಾಹ್ಮಣರಾಗಿದ್ದರಿಂದ ಒಬ್ಬ ಬ್ರಾಹ್ಮಣನಿಗೆ ಯಾವ ರೀತಿಯ ಸಂಸ್ಕಾರವಾಗಬೇಕೋ ಅದೇ ರೀತಿ ಅಗ್ನಿ ಸಂಸ್ಕಾರವನ್ನು ಶ್ರೀರಾಮಕೃಷ್ಣರಿಗೆ ಮಾಡಿಬಿಡ್ತಾರೆ. ಮಾಡಿ ಕೊನೆಗೆ ಅಸ್ಥಿಯನ್ನು ಒಂದು ಮಡಿಕೆಯಲ್ಲಿ ತೆಗೆದುಕೊಂಡು ಬಂದು ಶ್ರೀರಾಮಕೃಷ್ಣರು ಮಲಗ್ತಾ ಇದ್ದಂತಹ ಹಾಸಿಗೆ ಮೇಲೆ ಇಡ್ತಾರೆ. ಇದಾಗಿ ಕೆಲವು ದಿವಸಗಳಾದ ಮೇಲೆ ಸ್ವಾಮಿ ವಿವೇಕಾನಂದರಿಗೆ ಎಲ್ಲ ಶಿಷ್ಯರು ಗೊತ್ತಾಗುತ್ತೆ, ನಾವು ತಪ್ಪು ಮಾಡಿದ್ವಿ. ಶ್ರೀರಾಮಕೃಷ್ಣರನ್ನ ಅಗ್ನಿ ಸಂಸ್ಕಾರ ಮಾಡಬಾರ್ದಾಯಿತು, ಬದಲಾಗಿ ನಾವೆಲ್ಲ ಒಂದು ಜಲಸಮಾಧಿ ಮಾಡಬೇಕಿತ್ತು, ಇಲ್ಲಾಂದರೆ ಮಣ್ಣನ್ನು ತೋಡಿ ಗುಂಡಿಯನ್ನು ತೋಡಿ ಒಳಗಡೆ ಮಾಡುವಂಥದ್ದು ಮಾಡಬೇಕಿತ್ತು. ನಾವು ಮಾಡಿಬಿಟ್ವಿ. ಸೊ ಅವಾಗ ನಿರ್ಧಾರ ಮಾಡ್ತಾರೆ, ನಾವು ಹೇಗಿದ್ರು ಒಂದು ತಪ್ಪನ್ನು ಮಾಡಿದ್ದೀವಿ, ಅದೇ ತಪ್ಪನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ಯಾಕಂದರೆ ಶ್ರೀರಾಮಕೃಷ್ಣ ಮಾಡಿರೋದ್ರಿಂದ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ. ಹಾಗಾಗಿ ಶಾರದಾ ದೇವಿಯರು ತೀರ್ಕೊಂಡಾಗ, ಸ್ವಾಮೀಜಿ ತೀರ್ಕೊಂಡಾಗ, ಎಲ್ಲ ಸೋದರ ಸನ್ಯಾಸಿಗಳು ತೀರ್ಕೊಂಡಾಗ ಅಗ್ನಿಯ ಸ್ಪರ್ಶವನ್ನು ಮಾಡಿ ಪ್ರಾರಂಭ ಆಯಿತು. ಅದೇ ಸಂಪ್ರದಾಯ ನಮ್ಮಲ್ಲಿ ಈಗ ಪ್ರಾರಂಭ ಆಗಿರುತ್ತೆ. ಅದೇ ಕಂಟಿನ್ಯೂ ಆಗಿರುತ್ತೆ. ಸೊ ಇಡೀ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಸಂಪ್ರದಾಯದಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಸನ್ಯಾಸಿಗಳನ್ನು ಅಗ್ನಿಸ್ಪರ್ಶ ಮಾಡೋದು ನಮ್ಮದು ರಾಮಕೃಷ್ಣ ಮಠದ ಸಂಪ್ರದಾಯ ಮಾತ್ರ. ಆದರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಸಾಧುಗಳೆಲ್ಲ ಯೋಚನೆ ಮಾಡ್ತಾರೆ, ಅದು ಬೈ ಮಿಸ್ಟೇಕ್ ಪ್ರಾರಂಭ ಆದರೂ ಪರವಾಗಿಲ್ಲ, ಬಟ್ ಇದು ಒಳ್ಳೆ ಕೆಲಸ ಆಯಿತು. ಯಾಕಂದರೆ ಈಗ ಇಲ್ಲೆಲ್ಲಾದರೂ ಒಬ್ಬರು ಇಬ್ಬರು ಸನ್ಯಾಸಿಗಳು ತೀರ್ಕೊಳ್ತಿರ್ತಾರೆ. ಸರಿ, ಬೇಲೂರು ಮಠದಲ್ಲೆಲ್ಲ ಎಷ್ಟೊಂದು ಜನ ಸನ್ಯಾಸಿಗಳಿರ್ತಾರೆ. ಈಗ ಒಬ್ಬೊಬ್ರಿಗೂ ನಾವು ಆ ರೀತಿ ಮಣ್ಣಲ್ಲಿ ಹೊತ್ಕೊಂಡು ಹೋಗಿದ್ರೆ ಪ್ರಾಯಶಃ ಒಂದಷ್ಟು ಎಕರೆ ಜಾಗವನ್ನು ತೆಗೆದುಕೊಂಡು ಅದಕ್ಕೊಂದು ಗದ್ದಿಗೆಲ್ಲ ಕಟ್ಟಬೇಕಾಗ್ತಿತ್ತು. ಅವ್ರ ಶಿಷ್ಯರು ಅದಕ್ಕೆ ಪೂಜೆ ಮಾಡೋದು ಇತ್ಯಾದಿಗಳೆಲ್ಲ ಪ್ರಾರಂಭ ಆಗಿಬಿಡ್ತಾ ಇತ್ತು. ಸೊ ಅದು ಒಂದು. ಎರಡನೇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಅದು ಕೂಡ ಆಗ್ತಾ ಇತ್ತು. ಹಾಗಾಗಿ ಇದು ಗೊತ್ತಿದ್ದು ಒಳ್ಳೆಯದಾಗಿದೆ. ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ಬೇರೆ ಇವತ್ತು ಉತ್ತರಾಖಂಡಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಪ್ರಾರಂಭ ಆಗಿದೆ. ಏನಂದರೆ ರಾಮಕೃಷ್ಣ ಮಠದವ್ರು ಮಾಡುವಂಗೆ ನಾವು ಕೂಡ ಮಾಡಿಬಿಡ್ಬೋದಲ್ಲ, ಯಾಕೆ ಸುಮ್ಮನೆ ಗದ್ದಿಗೆಗಳನ್ನು ಕಟ್ಟೋದು, ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ಅವ್ರ ಶಿಷ್ಯರುಗಳು ಹೋದ್ಮೇಲೆ ಯಾರು ನೋಡಲ್ಲ, ಗದ್ದಿಗೆ ಕೇರ್ ಆಫ್ ಅಡ್ರೆಸ್ಸೇ ಇರಲ್ಲ, ಸುಮ್ಮನೆ ಆ ಗದ್ದಿಗೆಗಳು ಹಾಗೆ ಇರ್ತದೆ, ಸುಮ್ಮನೆ ಅವಮಾನ ಮಾಡ್ದಂಗೆ ಆಗುತ್ತೆ ಆ ಸಂತರಿಗೆ, ನಾವು ಈ ಥರ ಮಾಡಬಹುದಲ್ಲ ಅನ್ನುವಂಥ ಒಂದು ವಿಚಾರ ಪ್ರಾರಂಭ ಆಗಿದೆ. 100 ವರ್ಷ ಆಗೋಷ್ಟೊತ್ತಿಗೆ ಅವರು ಕೂಡ ಈ ರೀತಿ ಅಗ್ನಿ ಸಂಸ್ಕಾರವನ್ನು ಮಾಡೋದರಲ್ಲಿ ಏನು ಆಶ್ಚರ್ಯವಿಲ್ಲ. ಇದೆಲ್ಲ ಆಯಿತು. ಭಕ್ತರು ಎಲ್ಲರೂ ಸೇರಿಕೊಂಡು ಆ ಮನೆಯ ಬಾಡಿಗೆಯನ್ನು ಕೊಡ್ತಾಯಿದ್ರು. ಈಗ ಶ್ರೀರಾಮಕೃಷ್ಣರು ದೇಹವನ್ನು ಬಿಟ್ಟ ಮೇಲೆ ಭಕ್ತರು ಹೇಳ್ತಾರೆ, ಇನ್ನು ನಮಗೂ ಸಂಸಾರ ಇದೆ, ನಮ್ಮ ಕೈಲಿ ಆಗೋದಿಲ್ಲ, ಇನ್ನು ಎಲ್ಲರೂ ನಮ್ಮ ಪಾಡು ಹೊರಟೋಗೋಣ. ಸೊ ಹಾಗಾಗಿ ಈ ಕಾಶೀಪುರದ ಉದ್ಯಾನವನದ ಮನೆ ಏನಿತ್ತು, ಬಾಡಿಗೆ ಮನೆ, ಫಾರ್ಮ್ ಹೌಸ್ ಅಂತ ಏನಂತ ಹೇಳ್ತೀವಲ್ಲ, ಅದನ್ನು ನಾವು ಅವ್ರಿಗೆ ಓನರ್ಗೆ ಕೊಟ್ಟು ಬಿಡೋಣ ಅಂತ. ಈಗ ಶ್ರೀಮಾತುಗಳಲ್ಲಿ ಹೋಗ್ತಾರೆ. ಶ್ರೀರಾಮಕೃಷ್ಣರು ನರೇಂದ್ರನಿಗೆ ಮತ್ತು ಅವರ ಬಳಗಕ್ಕೆ ಯುವ ಬಳಗಕ್ಕೆ ಹೇಳಿದರೆ ಇವೆಲ್ಲ ಸನ್ಯಾಸಿಗಳು ಆಗಬೇಕು ಅಂತೇಳಿ ಕ್ಲೀನಾಗಿ ಹೇಳಿದ್ದಾರೆ. ಅದ್ವೈತಾಂಜಿ ಮಹಾರಾಜ್ ಕೊಟ್ಟಾಗ ಕಾಷಾಯ ವಸ್ತ್ರವನ್ನು ಕೂಡ ಕೊಟ್ಟು ರಾಮಕೃಷ್ಣ ಸಂಘಕ್ಕೆ ಅವರೇ ಭದ್ರ ಬುನಾದಿಯನ್ನು ಶ್ರೀರಾಮಕೃಷ್ಣ ಸ್ವಯಂ ಹಾಕಿಬಿಟ್ಟಿದ್ರು. ನೀವೆಲ್ಲ ಸನ್ಯಾಸಿಗಳಾಗಬೇಕು ಅಂತ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲ ಹೇಳಿದ್ದಾರೆ. ಆದರೆ ಈಗ ಅವ್ರಲ್ಲಿ ಇರಲಿಕ್ಕೆ ಯಾರಿಗೂ ಆಸರೆ ಇಲ್ಲ. ಆಮೇಲಿಂದ ಗೃಹಸ್ಥ ಭಕ್ತರಿಗೆ ಇದೆಲ್ಲ ಗೊತ್ತಿಲ್ಲ. ಗೃಹಸ್ಥ ಭಕ್ತರು ಹೇಳ್ತಾರೆ, ಬೇಡ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ನಿಮಗೆ ಗೊತ್ತಿಲ್ಲ, ಈ ಚಿಕ್ಕ ವಯಸ್ಸಲ್ಲೆಲ್ಲ ಏನೇನು ಹೇಳ್ಬೇಡಿ, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಕಷ್ಟ ಆಗುತ್ತೆ, ಇನ್ನು ಗುರುದೇವ್ರು ಹೋದರು, ಇವೆಲ್ಲ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಇದ್ದಂಗೆ ಮದುವೆ ಮಾಡಿಕೊಂಡು ನೀವು ನಮ್ಮ ಥರ ಗೃಹಸ್ಥರಾಗಿರಿ ಸಾಕು ಅಂತೇಳಿ ಪಾಪ ಅವ್ರಿಗೆ ತೋಚಿದಷ್ಟು ಬುದ್ಧಿ, ಅವ್ರಿಗೆ ಗೊತ್ತಾದಷ್ಟು ಅವ್ರು ಹೇಳ್ತಾರೆ. ಇದು ಯಾರಿಗೂ ಇಷ್ಟ ಇರಲಿಲ್ಲ. ಶ್ರೀಮಾತರು ಒಲ್ಲದ ಮನಸ್ಸಿನಿಂದ ಬಲರಾಮ ಬೋಸುವಿನ ಮನೆಗೆ ಹೋಗ್ತಾರೆ. ಇನ್ನು ಬೇರೆ ದಾರಿ ಕಾಣದೆ ಸನ್ಯಾಸಿ ಶಿಷ್ಯರೆಲ್ಲ ಅವರವರ ಮನೆಗಳಿಗೆ ಹೋಗ್ತಾರೆ. ಪ್ರಾಯಶಃ ಇದಾಗಿ ಕೆಲವೇ 1-2 ತಿಂಗಳಾಗಿರ್ಬೋದು. ಶ್ರೀರಾಮಕೃಷ್ಣ ಒಬ್ಬ ಗೃಹಸ್ಥ ಭಕ್ತ ಧ್ಯಾನಕ್ಕೆ ಕೂತಿದ್ದಾನೆ. ಶ್ರೀರಾಮಕೃಷ್ಣನ ಕುರಿತು ಧ್ಯಾನವನ್ನು ಮಾಡ್ತಿದ್ದಾನೆ.
ಆವಾಗ ಶ್ರೀರಾಮಕೃಷ್ಣ ದರ್ಶನವನ್ನು ಕೊಟ್ಟು ಹೇಳ್ತಾರೆ, ನೀನು ನನ್ನ ಬಗ್ಗೆ ಧ್ಯಾನ ಮಾಡ್ತಾ ಇದೆಯಾ, ನನ್ನ ಮಕ್ಕಳು ಇರಲಿಕ್ಕೆ ಒಂದು ಜಾಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ನೀನೇನು ವ್ಯವಸ್ಥೆ ಮಾಡದೆ ಹೀಗೆ ಇದೆ ಕೂತಿದೆಯಲ್ಲ ನೀನು ಎಂಥವನು ಅಂತೇಳಿ ಶ್ರೀರಾಮಕೃಷ್ಣರು ಆ ಭಕ್ತನ ಧ್ಯಾನ ಸಮಯದಲ್ಲಿ ದರ್ಶನವನ್ನು ಕೊಟ್ಟು ಹೇಳ್ತಾರೆ. ಆವಾಗ ಅವನು ಆ ಭಕ್ತ ಇಮ್ಮಿಡಿಯೇಟಾಗಿ ಎದ್ದು ನರೇಂದ್ರನ ಮನೆಗೆ ಓಡಿ ಹೋಗ್ತಾನೆ. ಈ ರೀತಿ ಶ್ರೀರಾಮಕೃಷ್ಣನ ದರ್ಶನವನ್ನು ಕೊಟ್ಟು ಹೇಳಿದ್ದಾರೆ, 60 ರೂಪಾಯಿ ನಾನು ತಿಂಗಳು ಕೊಡ್ತೇನೆ, ನೀವೇನಾದರೂ ಒಂದು ಪ್ರಾರಂಭ ಮಾಡಿ ಅಂತೇಳಿ. ಆವಾಗ ಈ ಭಾರನಗರ ಮಠ ನಮಗೆ ಪ್ರಾರಂಭ ಆಗಿದ್ದು. ಭಾರನಗರ ಮಠ ಪ್ರಾರಂಭ ಆದಂತಹ ಜಾಗ ಎಂತ ಗೊತ್ತೇನು? ಭೂತ ಬಂಗಲೆ. ಅದು ದೆವ್ವದ ಮನೆ ಅಂತ ಯಾರೂ ಅಲ್ಲಿ ಹೋಗ್ತಿರ್ಲಿಲ್ಲ. ಅವ್ನು ಪಾಪ ಎಷ್ಟೆಲ್ಲ ದುಡ್ಡು ಕಡಿಮೆ ಮಾಡಿದ್ರು ಕೂಡ, ಓನರ್ ಕಡಿಮೆ ಮಾಡಿದ್ರು ಯಾರೂ ಹೋಗ್ತಾರೆ, ದೆವ್ವದ ಮನೆ ಅಂತ ಆಗ್ಬಿಟ್ಟಿದ್ದದು. ದೆವ್ವದ ಮನೆ ಅಂತ ಯಾರೂ ಹೋಗ್ತಿರ್ಲಿಲ್ಲ. ಜನ ಹೋಗದೆ ಅವನು ಓನರು ಟೇಕ್ ಕೇರ್ ಅದನ್ನು ಮಾಡದೆ ಮನೆ ಶಿಥಿಲವಾಗಿತ್ತು. ಅದು 2 ಅಂತಸ್ತಿನ ಮನೆ, ಅರ್ಧ ಚಾವಣಿಯೆಲ್ಲ ಬಿದ್ದೋಗಿತ್ತು, ಇನ್ನೊಂದು ಅರ್ಧದಲ್ಲಿ ಒಂದು ಕೆಳಗಡೆ 1-2, ಮೇಲ್ಗಡೆ 3 ಕೋಣೆ ಚೆನ್ನಾಗಿತ್ತು. ಇದು ಭೂತ ಬಂಗ್ಲೆ ಆಗಿತ್ತು. ಸೊ ಯಾರೂ ಹೋಗ್ತಿರ್ಲಿಲ್ಲ. ಸೊ ಬಾಡಿಗೆ ಕಡಿಮೆ ಅಂಥೇಳಿ ನಮ್ಮ ಸನ್ಯಾಸಿ ಶಿಷ್ಯರು ಹೇಳ್ತಾರೆ, ನೀವು ಕೊಡ್ತೀರಾ ಅಂತ. ಜನ ಹೇಳ್ತಾರೆ ಭೂತ ಬಂಗ್ಲೆ, ಭೂತ ಪೇತ ಎಲ್ಲ ಇದೆಯಂತೆ. ಅವ್ರು ಹೇಳ್ತಾರೆ ನಾವು ಭೂತ ಪೇತಗಳೇ, ಸೊ ನಮ್ಮ ಫ್ರೆಂಡ್ಸ್ ಅವ್ರು ಏನು ತೊಂದರೆ ಇಲ್ಲ, ನಾವು ಅಲ್ಲೇ ಇರ್ತೀವಿ ಅಂತ, ಯಾಕಂದರೆ ಕಡಿಮೆ ಬಾಡಿಗೆಗೆ ಸಿಗುತ್ತೆ ಅಂತ. ಅವರು ರಾಮಕೃಷ್ಣ ಸಂಘದ ಪ್ರಧಾನ ಕೇಂದ್ರ ಪ್ರಪ್ರಥಮವಾದ ಇದು ಪ್ರಾರಂಭ ಆಗುತ್ತೆ. 60 ರೂಪಾಯಿನ ಕೊಟ್ಟರು, ಸ್ವಲ್ಪ ಅಕ್ಕಿ ತೆಗೆದುಕೊಂಡ್ರೆ ಅಕ್ಕಿ ಜೊತೆ ಅವರೇ ಸೊಪ್ಪನ್ನು ಬೆಳೆದು ಇಲ್ಲ ಸೊಪ್ಪನ್ನು ತರಕಾರಿನ ತಂದು ಇಲ್ಲ ಸೊಪ್ಪನ್ನು ಬೆಳೆಸ್ಕೊಂಡು ಹಾಕಿಕೊಂಡು ತಿನ್ನಲಿಕ್ಕೆ ಉಪ್ಪು ಕೊಂಡ್ಕೊಳ್ಬೇಕಾದ್ರೆ ಉಪ್ಪಿಗೂ ಕೂಡ ದುಡ್ಡು ಇರ್ತಿರಲಿಲ್ಲ. ಎಷ್ಟೋ ಬಾರಿ ಬರೀ ಬೇಯಿಸಿದಂಥ ಅನ್ನ ಮತ್ತು ಸೊಪ್ಪು, ಬೆಳೆದಿರುವಂಥ ಸೊಪ್ಪು ಇಷ್ಟನ್ನೇ ತಿಂದ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಒಂದು ಜೊತೆ ಬಟ್ಟೆ ಇರ್ತಿತ್ತು, ಅದನ್ನು ಗೂಟಕ್ಕೆ ಹಾಕಿರ್ತಿದ್ರು. ಯಾರು ಮಠದಿಂದ ಹೊರಗಡೆ ಹೋಗ್ತಾರೆ ಕಲ್ಕತ್ತೆ ಸಿಟಿ ಕಡೆ, ಅವರು ಆ ಬಟ್ಟೆನ ಹಾಕ್ಕೊಂಡು ಹೋಗ್ತಿದ್ರು. ಇನ್ಮಿಕ್ಕಿದವ್ರಲ್ಲ ಹರಿದಿರುವಂಥ ಬಟ್ಟೆ ಇಲ್ಲ ಕೌಪಿನವಂತಂ ಕಲು ಭಾಗ್ಯವಂತಂ ಅಂತೇಳಿ ಕೌಪಿನನ್ನು ಉಟ್ಕೊಂಡಿದ್ರು. ಎಲ್ಲ ಚಾಪೆಗಳು. ಇನ್ನೊಬ್ಬರು ಎಕ್ಸ್ಟ್ರಾ ಬಂದರೆ ಅವ್ರ ಹತ್ರ ಚಾಪಿಯೂ ಇರಲಿಲ್ಲ. ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ, ಗಂಗಾ ನದಿ ಅಲ್ಲೇ ಹರಿತಾ ಇತ್ತು, ಗಂಗಾ ನದಿಗೆ ಹೋಗಿ ತಣ್ಣೀರು ಸ್ನಾನವನ್ನು ಮಾಡಿ ಶ್ರೀರಾಮಕೃಷ್ಣರಿಗೆ ಆರತಿಯನ್ನು ಮಾಡ್ತಾರೆ. ಆರತಿಯನ್ನು ಮಾಡಿ ಬೆಳಗ್ಗೆ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಧ್ಯಾನವನ್ನು ಮಾಡ್ತಾರೆ. ಆಮೇಲಿಂದ ಊಟವನ್ನು ಮಾಡ್ತಾರೆ. ಏನು? ಪ್ಲೇನ್ ರೈಸ್, ಪ್ಲೇನ್ ವೆಜಿಟೇಬಲ್ಸ್ ಇದ್ದರೆ ಅವ್ರಿಗೆ ಅದು ಲಕ್ಸುರಿ, ಸೊಪ್ಪೆ ಹೆಚ್ಚಿನ ಸಮಯದಲ್ಲಿ, ಉಪ್ಪಿದ್ರು ಅದು ಒಂದು ಲಕ್ಸುರಿ ಅವ್ರಿಗೆಲ್ಲ. ಆ ಥರ ಜೀವನ ಅವ್ರದ್ದು ಪ್ರಾರಂಭ ಆಗಿದೆ. ರಾಮಕೃಷ್ಣ ಮಠ ಪ್ರಾರಂಭ ಆಗಿದೆ ನೋಡಿ ಹೇಗೆ. ಆಮೇಲಿಂದ ಸ್ವಲ್ಪ ಶಾಸ್ತ್ರದ ಚರ್ಚೆಯನ್ನು ಮಾಡ್ತಾಯಿದ್ರು. ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆಲ್ಲರೂ ಮತ್ತೆ ದೇವ್ರ ಕೋಣೆಗೆ ಅಂತ ಶ್ರೀರಾಮಕೃಷ್ಣಗೆ ಒಂದು ಸಪ್ರೇಟಾಗಿ ಇಟ್ಟಿದ್ರು. ಶ್ರೀರಾಮಕೃಷ್ಣ ಪೂಜೆ ಆರತಿ ಆದಮೇಲೆ ಮತ್ತೆ ಪ್ರಾರ್ಥನೆ, ಮತ್ತೆ ಸುಮಾರು 10-11 ಗಂಟೆವರೆಗೂ ಭಜನೆ, ಪ್ರಾರ್ಥನೆ, ಧ್ಯಾನ, ಅಧ್ಯಯನ, 11 ಗಂಟೆಗೆ ಮಲಗ್ತಾ ಇದ್ರು. ಈ ರೀತಿಯಾದಂಥ ಜೀವನ ಆಗಿತ್ತು. ಮೊದಲು ಗೃಹಸ್ಥ ಭಕ್ತರು ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವರೆಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಹುಚ್ಚು ಹುಡುಗರು ಅಂತೇಳಿ ತುಂಬ ಜನ ತಾತ್ಸಾರದಿಂದ ನೋಡಿದ್ರು. ಒಬ್ಬ ಸುರೇಂದ್ರನಾಥ್ ಮಿತ್ರ, ಅವನು 60 ರೂಪಾಯಿ ಕೊಡುವಂಥವನು, ಶ್ರೀರಾಮಕೃಷ್ಣ ದರ್ಶನ ಕೊಟ್ಟಿದ್ದರಿಂದ. ಇನ್ನೊಬ್ಬ ಯಾರಪ್ಪ ಅಂದರೆ ಮಾಸ್ಟ್ರು ಮಾಸ್ಟರ್ಗೆ ಇದೆಲ್ಲ ಅರ್ಥ ಆಗಿತ್ತು. ಅವನು ಅವಾಗವಾಗ ಬಂದು ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಸಹಾಯವನ್ನು ಮಾಡ್ತಿದ್ದ. ಹಾಗಾಗಿ 2 ಶಾಲೆಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಶಾಲೆಯಿಂದ ಬರುವಂಥ ಸಂಬಳವನ್ನು ಮನೆಗೆ ಅಂತೇಳಿ ಖರ್ಚಿಗೆ ಅಂತ ಇಟ್ಟ, ಇನ್ನೊಂದು ಶಾಲೆಯಿಂದ ಬರುವಂಥ ಸಂಬಳವನ್ನು ಭಾರಾನಗರ ಮಠಕ್ಕೆ ತಂದು ಕೊಡ್ತಾ ಇದ್ದ. ಇದನ್ನು ಮುಂದೆ ಸ್ವಾಮೀಜಿ ಹೇಳ್ತಾರೆ. ಬಲರಾಮ್ ಬೋಸ್, ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಮಾಸ್ಟರ್ ಮಹಾಶಯ ಇವರೆಲ್ಲ ಇಲ್ಲ ಅಂದಿದ್ರೆ ನಾವು ಬದುಕುಳಿಕ್ಕೆ ಆಗ್ತಿತ್ತಾ? ನಮ್ಮ ಮಠ ಭಾರನಗರ ಮಠ ನಡೀತಾ ಇತ್ತಾ? ನಾವು ಇವರಿಗೆಲ್ಲ ಸಾಯುವವರೆಗೂ ಇವರಿಗೆಲ್ಲ ನಾವು ಚಿರಋಣಿಗಳಾಗಿರಬೇಕು ಅಂತೇಳಿ ಅಖಂಡಾಂಧ್ರಿಗೂ ಇಲ್ಲ ಬ್ರಹ್ಮಾಂಜಿಗೂ ಬರೆದಂಥ ಪತ್ರದಲ್ಲಿ ಸ್ವಾಮೀಜಿದನ್ನು ನೆನಪಿಸ್ಕೊಳ್ತಾರೆ. ಅವಾಗ ಎಲ್ಲ ಜನ ತಾತ್ಸಾರದಿಂದ ನೋಡ್ತಾರೆ. ಬಂಗಾಳದಲ್ಲಿ ಸನ್ಯಾಸ ಪದ್ಧತಿ ಅಷ್ಟೊತ್ತಿಗಾಗಲೇ ಹೊರಟೋಗಿತ್ತು. ಬೌದ್ಧ ಧರ್ಮದಿಂದ ವಿನಾಶವಾಗಿತ್ತು. ವೈಷ್ಣವ ಧರ್ಮ ಪ್ರತಿಯೊಂದು ಕಡೆ ಹರಡಿತ್ತು. ಸನ್ಯಾಸನಂತ ಕಲ್ಪನೆಯೇ ಇರಲಿಲ್ಲ. ವೇದಗಳು ಕೂಡ ನಾಶವಾಗಿತ್ತು, ಅಲ್ಲೆಲ್ಲ ವೇದ ಧರ್ಮವೂ ಕೂಡ ನಾಶವಾಗಿತ್ತು. ಹಾಗಾಗಿ ಸನ್ಯಾಸಿಗಳು ಅಂತ ಇವರು ಆದಾಗ ಇಡೀ ಸಮಾಜ ಅವ್ರನ್ನ ಬಹಿಷ್ಕಾರ ಹಾಕುತ್ತೆ. ಅವ್ರನ್ನ ಯಾರನ್ನೂ ರೆಸ್ಪೆಕ್ಟ್ ಕೊಡಲ್ಲ, ಅವ್ರನ್ನ ಯಾರನ್ನೂ ಸರಿಯಾಗಿ ನೋಡಲ್ಲ. ಆ ಎಲ್ಲ ಸನ್ಯಾಸಿಗಳನ್ನು ತುಂಬ ತಾತ್ಸಾರ್ಯ ಭಾವದಿಂದ ನೋಡ್ತಿರ್ತಾರೆ, ಬೈತಿರ್ತಾರೆ. ಎಷ್ಟೋ ಜನ ಹೋಗ್ತಾ ಇದ್ದಾಗ ಇವರನ್ನು ತುಂಬ ಹೊಗಳುವಂತೆ ನೋಡ್ತಾರೆ. ಇಷ್ಟೆಲ್ಲ ಅವಮಾನಗಳ ಮಧ್ಯದಲ್ಲಿ ಶ್ರೀರಾಮಕೃಷ್ಣ ಸನ್ಯಾಸಿಗಳು ಸುಮ್ಮನೆ ಸ್ವೀಕರಿಸ್ತಾರೆ. ಇದ್ರ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದ ತಂದೆ ತೀರೋಗಿದ್ರು, ತಾಯಿ ಇಬ್ಬರಕ್ಕಂದ್ರು ಕೆಲಸದ ಮಾಡ್ತಿದ್ದಾಗೆ ಇದೊಂದು ಒಂದು ಮನೆಯನ್ನು ಅವ್ರು ಇಂಟ್ರೆಸ್ಟ್ ಎಲ್ಲ ಕಿತ್ಕೊಂಡಿದ್ರು. ಅವಾಗ ಕೋರ್ಟಲ್ಲಿ ಹೋಗಿ ಅವರ ಮನೆಯನ್ನು ಅವ್ರಿಗೋಸ್ಕರ, ತಾಯಿಗೋಸ್ಕರ ಹೋಗಿ ಕೋರ್ಟಲ್ಲಿ ವಾದವನ್ನು ಮಾಡಿ ಸ್ವಾಮಿ ವಿವೇಕಾನಂದರು, ಯಾಕಂದರೆ LLB ಪ್ರಾಕ್ಟೀಸ್ ಮಾಡಿ ಓದಿದ್ರು. ಹಾಗಾಗಿ ದುಡ್ಡು ಕೊಡೋಕೆ ಅವ್ರ ಹತ್ರ ಬೇರೆ ಗತಿ ಇರಲಿಲ್ಲ ಸ್ವಾಮಿ ವಿವೇಕಾನಂದರಿಗೆ. ಅವರೇ ಯಾವಾಗ ಕೋರ್ಟ್ ಕೇಸ್ ಇತ್ತು ಅವರೇ ಹೋಗಿ ಕೋರ್ಟಲ್ಲಿ ವಾದವನ್ನು ಮಾಡಿ ಒಂದೂವರೆ ವರ್ಷ ವಾದವನ್ನು ಮಾಡಿ ಆದಮೇಲೆ ಆ ಮನೆ ವಾಪಸ್ ಬರುತ್ತೆ. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಮುಂದೆ ಹೇಳ್ತಾರೆ. ಯಾವುದೇ ಒಂದು ದೊಡ್ಡ ಕೆಲಸ ಆಗಬೇಕು ಅಂದರೆ, ಮಹತ್ ಕಾರ್ಯ ಆಗಬೇಕು ಅಂದರೆ ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿ, ರೆಡಿಕ್ಯೂಲ್, ಅಪೋಸಿಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್, ದಿಸ್ ಆರ್ ದ 3 ಸ್ಟೇಜಸ್ ಎವರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಅಂತ. ರೆಡಿಕ್ಯೂಲ್ ಅಂದ್ರೇನು? ತಾತ್ಸಾರ ಭಾವನೆ, ಅಪಹಾಸ್ಯ. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಇವನೇನೋ ದೊಡ್ಡದಾಗಿ ಬರ್ತಾನೆ,
ಅವನನ್ನು ತಾತ್ಸಾರವಾಗಿ ನೋಡೋದು, ಇಲ್ಲ ಅವನನ್ನು ಅಪಹಾಸ್ಯ, ಅವನನ್ನು ರ್ಯಾಗ್ ಮಾಡೋದು, ಮಾಕ್ ಮಾಡೋದು, ಟಾಂಟ್ ಮಾಡೋದು, ಅವನನ್ನು ಅಪಹಾಸ್ಯ ಮಾಡೋದು. ಇದು ಮೊದಲನೇ ಹಂತ. ಎರಡನೇ ಹಂತ ಏನೋ ಮಾಡ್ಕೊಂಡು ಹೋಗ್ತಿದ್ದಾನೆ, ಇದೆಲ್ಲ ಸರಿ ಇಲ್ಲ ಅಂತ ಏನೋ ಮಾಡ್ಕೊಂಡು ಹೋಗ್ತಾ ಮೊದಲು ತಾತ್ಸಾರ ಭಾವನೆ, ಆಮೇಲೆ ಇದು ಸರಿ ಇಲ್ಲ ಅಂತೇಳಿ ಅದನ್ನು ಪ್ರತಿಭಟಿಸುವಂಥದ್ದು ಎರಡನೇದು ಆದಮೇಲೆ ಇದೆಲ್ಲ ಈ ಎರಡೂ ಹಂತಗಳಾಗಿ ಸಕ್ಸಸ್ ಆದಮೇಲೆ ಮೂರನೇದು ಅಕ್ಸೆಪ್ಟೆನ್ಸ್, ಸ್ವೀಕರಣ. ಇದೇ ರಾಮಕೃಷ್ಣ ಮಠ, ಭಾರನಗರ ಮಠ ಪ್ರಾರಂಭ ಆದಾಗ ಕೂಡ ಇದೇ ಪ್ರಾರಂಭ ಆಗಿದ್ದು. ಬೇರೆಯವರೆಲ್ಲ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರೇ ಅಪೋಸ್ ಮಾಡ್ತಾರೆ, ರೆಡಿಕ್ಯೂರ್ ಮಾಡ್ತಾರೆ. ನೀವೆಲ್ಲ ಶ್ರೀರಾಮಕೃಷ್ಣನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಶ್ರೀರಾಮಕೃಷ್ಣರೇ ಗೃಹಸ್ಥರಾಗಿದ್ದರು, ಮದುವೆ ಆಗಿದ್ದರು, ಹಾಗಾಗಿ ಮದುವೆ ಆಗಬೇಕು ನೀವೆಲ್ಲ, ನಿಮ್ಗೆ ಗೊತ್ತಿಲ್ಲ, ನೀವು ತಪ್ಪಾಗಿ ಶ್ರೀರಾಮಕೃಷ್ಣ ಅರ್ಥ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ಚಿಕ್ಕ ಹುಡುಗರು, ನಿಮ್ಗೆ ಇನ್ನೂ ಏನೂ ಅನುಭವ ಇಲ್ಲ, ಜಗತ್ತಿನ ಅನುಭವ ಇಲ್ಲ, ಸಂಸಾರದ ಅನುಭವ ಇಲ್ಲ ಅಂತ ಆ ಗೃಹಸ್ಥ ಶಿಷ್ಯರೇ ಇವ್ರನ್ನ ತಾತ್ಸಾರ ಭಾವದಿಂದ ನೋಡ್ತಾರೆ. ಕೆಲವು ಜನ ಇವ್ರನ್ನ ಸಪೋರ್ಟ್ ಮಾಡಿದ್ದು. ಆಗಾಗ ಮಾಸ್ಟರ್ ಬರ್ತಾ ಇದ್ದಾನೆ, ಇವರ ಸಾಧನೆಯಿಂದ ಅವನು ಪ್ರೇರೇಪಿತನಾಗ್ತಿದ್ದಾನೆ. ಹಲವಾರು ದಿವಸ ಯಾವಾಗ ಸಾಧ್ಯ ಆಗುತ್ತೋ ಸಾಯಂಕಾಲ ಶಾಲೆ ಕಾಲೇಜ್ ಮುಗಿಸ್ಕೊಂಡು ಅಲ್ಲೇ ಬರ್ತಿದ್ದಾನೆ. ಅಲ್ಲೇ ಇವ್ರ ಜೊತೆ ಧ್ಯಾನ ಜಪ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಹೋಗ್ತಾನೆ. ಬೆಳಗ್ಗೆ ಎದ್ದು ಹೋಗಿ ಸ್ನಾನವನ್ನು ಮಾಡಿ ಹೆಂಡತಿ ಮಾಡಿರುವಂಥ ತಿಂಡಿಯನ್ನು ಅಡುಗೆನ ತಿಂದ್ಕೊಂಡು ಮತ್ತೆ ಕಾಲೇಜ್ ಹೋಗ್ತಾನೆ. ಪ್ರಾರಂಭಿಕ ಹಂತದಲ್ಲಿ ಒಂದೊಂದು ದಿವಸ ಆಗ್ತಾ ಇತ್ತು. ಆಮೇಲೆ ಅವನಲ್ಲೂ ಕೂಡ ತ್ಯಾಗ, ವಿವೇಕ, ವೈರಾಗ್ಯ ಮೊದಲೇ ಜಾಸ್ತಿ ಇತ್ತು, ಎಪ್ಪುಗಟ್ಟಿತ್ತು, ಅದಿನ್ನೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಯಿತು ಅಂದರೆ ಕೊನೆ ಕಾಲೇಜಿಂದ ಡೈರೆಕ್ಟಾಗಿ ಭಾರನಗರ ಮಠಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಈ ರೀತಿ ಹೆಚ್ಚು ಕಡಿಮೆ 6 ತಿಂಗಳು ನಡೀತು. ನಿಕುಂಜಾದೇವಿಗೆ ಭಯ ಆಯಿತು, ಎಲ್ಲಿಯೂ ಸಂಸಾರ ತ್ಯಾಗ ಮಾಡಿಬಿಡ್ತಾರೋ ಅಂತ. ಮಧ್ಯೆ ಪಾಪ ತುಂಬ ಎಲ್ಲ ರೀತಿಯಲ್ಲೂ ಅವಳು ಹೇಳಿದ್ಲು ನಿಕುಂಜಾದೇವಿ, ದಯವಿಟ್ಟು ನೀವು ಹೋಗಬೇಡಿ ನಾನು ಹೇಳ್ತಾ ಇಲ್ಲ, ಆದರೆ ಅವಾಗ ಹೋಗಿ ದಯವಿಟ್ಟು ರಾತ್ರಿ ಒಂದ್ಸರಿ ಬನ್ನಿ, ನಮ್ಮ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಹಾಗೆ ಅಂತೆಲ್ಲ ಕೇಳಿದ್ಲು. ಏನು ಮಾಸ್ಟರ್ ಬಗ್ಲಿಲ್ಲ. ಕೊನೆಗೆ ನಿಕುಂಜಾದೇವಿ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ಲು. ಏನು ಸುಪ್ರೀಂ ಕೋರ್ಟ್ ಅಂದರೆ ಶ್ರೀಮಾತೆಯವ್ರಿಗೆ ನಿಕುಂಜಾದೇವಿ ಹೋಗಿ ಕಂಪ್ಲೇಂಟ್ ಮಾಡಿದ್ಲು, ಮಾಸ್ಟರ್ ಹೀಗೆ ಮಾಡ್ತಾ ಇದ್ದಾರೆ ನೋಡಿ ನನ್ನ ಪತಿದೇವ ಅಂತ. ಶ್ರೀಮಾತೆಯವರು ಕರೆದು ಹೇಳ್ತಾರೆ, ನೋಡು ನೀನೊಬ್ಬ ಗೃಹಸ್ಥ, ಅವರು ಸನ್ಯಾಸಿಗಳು, ಅವ್ರಿಗೆ ಸಂಸಾರ ಇಲ್ಲ, ಹಿಂದೆ ಮುಂದೆ ಏನಿಲ್ಲ, ಭಗವಂತ ಒಬ್ಬನೇ, ಅವ್ರಿಗೆ ಅದೇ ಕೆಲಸ, ಸ್ವಗವರು ಅದನ್ನೇ ಮಾಡ್ಕೊಂಡಿರಬೇಕು. ನಿನಗೆ ಅದಲ್ಲ, ನಿನಗೆ ಸಂಸಾರ ಇಲ್ಲ, ಇದೆ, ಮಕ್ಕಳೆಲ್ಲ ಇದೆ, ನಿನಗೆ ಹೋಗಬೇಡ ಅಂತ ಹೇಳ್ತಿಲ್ಲ, ಆದರೆ ಪ್ರತಿನಿತ್ಯ ಹೋದರೆ ನಿನ್ನ ಹೆಂಡತಿ ಮಕ್ಕಳು ಪಾಡೇನು, ಸೊ ಅವಾಗ ಹೋಗು, ಪ್ರತಿನಿತ್ಯ ಹೋಗಬೇಡ ಅಂತಿಲ್ಲ. ಆಜ್ಞೆಯನ್ನು ಶ್ರೀಮಾತೆಯವರು ಮಾಡ್ತಾರೆ. ಅವಾಗ ಮತ್ತೆ ಶ್ರೀಮಾತೆಯವರು ಆಜ್ಞೆಯನ್ನು ಅನುಸರಿಸ್ಕೊಂಡು ಅವಾಗ ಮಾಸ್ಟರ್ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿನಿತ್ಯ ಹೋಗೋದನ್ನು ನಿಲ್ಲಿಸ್ತಾನೆ. ಅಷ್ಟೇ ಅಲ್ಲದೆ ಸ್ವಲ್ಪ ಹಣ ಬರಲಿಕ್ಕೆ ಪ್ರಾರಂಭ ಆದಮೇಲೆ ಇವರಲ್ಲಿ ತ್ಯಾಗ ಸಾಧನೆ ಮಾಡ್ತಾನೆ ಸಮಯದಲ್ಲಿ ಹಣದ ಅಭಾವ ಆದಾಗ ಶಶಿಮಾರ ಸ್ವಾಮಿ ರಾಮಕೃಷ್ಣನೊಂದು ಯಾವಾಗ ಹಣದ ಅಭಾವ ಆಯಿತು, ಒಂದು ಹೈಸ್ಕೂಲಲ್ಲಿ ಪಾರ್ಟ್ ಟೈಮಾಗಿ ಟೀಚರ್ ಆಗಿ ಕೆಲಸವನ್ನು ಮಾಡಿ ಆ ಬಂದ ಹಣದಲ್ಲಿ ಇನ್ನು ಬೇರೆ ಸನ್ಯಾಸಿಷ್ಯರನ್ನ ನೋಡ್ಕೊಳ್ತಾ ಇದ್ರು. ಇದನ್ನೇ ಸ್ವಾಮೀಜಿ ಹೇಳ್ತಾರೆ ಮುಂದೆ, ಶಶಿ ಇಲ್ಲ ಅಂದಿದ್ರೆ ನಾವ್ಯಾರೂ ಇರಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸುಗಳಲ್ಲಿ ಅಷ್ಟೊಂದು ಉನ್ನತವಾದ ಸ್ಥಿತಿಲಿತ್ತು, ನಮ್ಮ ಶರೀರಗಳನ್ನು ನಾವು ನೋಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇರಲಿಲ್ಲ. ಧ್ಯಾನ 2-3 ಗಂಟೆ ಆದಮೇಲೆ ಶಶಿ ಬಂದು ಒಬ್ಬೊಬ್ರಿಗೂ ನಮಗೆ ಬೈದು ಒಡೆದು ಇಲ್ಲಾಂದ್ರೆ ಗುದ್ದಿ, ಬೆನ್ನನ್ನು ಗುದ್ದಿ ನಮ್ಮ ಧ್ಯಾನದಿಂದ ನಮ್ಮನ್ನು ಎಬ್ಬರಿಸಿ ಬನ್ನಿ ಊಟಕ್ಕೆ ಅಂತ ಬಲವಂತ ಮಾಡಿ ಎಳ್ಕೊಂಡು ಹೋಗ್ತಿದ್ದ. ಒಂದ್ಸಲ ನಾವು ಬೈದರೂ ಕೂಡ ಸುಮ್ಮನೆ ಇರ್ತಿದ್ದ, ಬೈಸ್ಕೊಂಡು ನಮ್ಮನ್ನು ಊಟಕ್ಕೆ ಎಳ್ಕೊಂಡು ಹೋಗ್ತಿದ್ದ. ಅವನೇ ಅಡುಗೆ ಮಾಡ್ತಿದ್ದ. ಶ್ರೀರಾಮಕೃಷ್ಣರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೈವೇದ್ಯ ಪೂಜೆನ ನಿತ್ಯವಾಗಿ ಮಾಡ್ಕೊಳ್ತಿದ್ದ. ದುಡ್ಡು ಅಭಾವ ಇದ್ದಾಗ ಪಾರ್ಟ್ ಟೈಮ್ ಆಗೋಗಿ ಟೀಚರ್ ಕೆಲಸವನ್ನು ಮಾಡಿ ಅಲ್ಲಿ ಬಂದಂಥ ಹಣದಿಂದ ನಮಗೆ ಊಟ ಹಾಕಿದ್ದಾನೆ. ಅವನು ನಾವೆಲ್ಲರೂ ಅವನಿಗೆ ಚಿರಋಣಿ ಆಗಿರಬೇಕು. ಅವನು ನಿಜವಾದ ನಮ್ಮ ತಾಯಿ, ಬೇಲೂರು ಮಠದ ತಾಯಿ, ಬಾಲನಗರ ಮಠದ ತಾಯಿ ಆಗಿದ್ದ ಶಶಿ ಅಂತೇಳಿ ಸ್ವಾಮಿ ವಿವೇಕಾನಂದ ಶಶಿ ಮಹಾರಾಜ್ ಬಗ್ಗೆ ಮಾತಾಡ್ತಾರೆ. ನೋಡಿ, ಶ್ರೀರಾಮಕೃಷ್ಣರು ಅವರ ಲೀಲಾ ಕಾರ್ಯವನ್ನು ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ರೆ ಎಲ್ಲ ಒಂದು ಧ್ಯಾನ ಮಾಡೋರೆಲ್ಲ ಒಂದು ಕಡೆ ಆದರೆ, ಇನ್ನೊಬ್ಬರು ನಿಮ್ಮ ಸೇವೆ ಮಾಡೋದೇ ನನಗೆ ಸಾಧನೆ, ನಿಮ್ಮ 15 ಜನ ಸನ್ಯಾಸಿ ಶಿಷ್ಯರ ನಿಮ್ಮ ಸೇವೆ ಮಾಡೋದೇ ನನಗೆ ಸಾಧನೆ ಅನ್ನುವಂತೆ ಗುರುದೇವರ ಸೇವನೆ ನಿತ್ಯ ಮಠದಿಂದ ಪೂಜೆಗಳು ನಿತ್ಯವಾಗಿ ನಡಿಬೇಕಂದ ಶ್ರೀರಾಮಕೃಷ್ಣ ಪೂಜೆ ನೈವೇದ್ಯದ ಕೈಂಕರ್ಯ ಮತ್ತು ಇವರ ಸೇವೆ. ಹೇಗೆ ಶ್ರೀರಾಮಕೃಷ್ಣರು ಹಾಗಾಗಿ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೇಗೆ ಅರೇಂಜ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಮ ಹಿರಿಯ ಸನ್ಯಾಸಿಗಳು ಯಾವಾಗಲೂ ಹೇಳ್ತಿರ್ತಾರೆ, ನಿನಗೆ ಯಾವುದಾದ್ರೂ ಕೆಲಸ ಬಂತು ಅಂದರೆ ನೀನು ಅದನ್ನು ಸ್ವೀಕರಿಸು. ಶ್ರೀರಾಮಕೃಷ್ಣ ಅವ್ರಿಗೆ ಗೊತ್ತಿರುತ್ತೆ ಯಾವ ಕೆಲಸ ಕೊಡಬೇಕು ಯಾರಿಗೆ ಅಂತೇಳಿ. ಹಾಗೆ ನಿಮ್ಗೆ ಆ ಕೆಲಸ ಕೊಟ್ಟಿದ್ದಾರೆ, ಆ ಸೇವಾ ಕಾರ್ಯವನ್ನು ಸ್ವೀಕರಿಸಿ ಅದು ಮೇಲು ಕೀಳು ಅಂತ ಹೇಳಿ ತೆಗೆದುಕೊಳ್ಳದೆ ನೋಡದೆ ನೀನು ಅದನ್ನು ಮಾಡ್ಕೊಂಡು ಹೋಗು. ಶ್ರೀರಾಮಕೃಷ್ಣನಿಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಶಲ್ ನಾಟ್ ಸೀಕ್ ನಾಟ್ ಅಂತ ಹೇಳಿ ನಮ್ಮ ಸಂಘದ ಒಂದು ಮಂತ್ರ. ಇದು ಸನ್ಯಾಸಿಗಳ ಮಧ್ಯದಲ್ಲಿ ಅಷ್ಟು ಇದು ಹೊರಡುತ್ತೆ. ಅಂದರೆ ನಾವು ಯಾವುದನ್ನೂ ಬಯಸಬಾರ್ದು, ಬಂದಿದ್ದನ್ನು ಯಾವುದನ್ನು ತಿರಸ್ಕರಿಸಬಾರ್ದು, ಯಾವುದನ್ನು ಅವಾಯ್ಡ್ ಮಾಡಬಾರ್ದು ಅಂತ. ಯಾಕಂದರೆ ಈ ಸನ್ಯಾಸಿಷಲ್ಲಿ ಇದನ್ನೆಲ್ಲ ನಾವು ಕಾಣ್ತೀವಿ, ಶಲ್ ನಾಟ್ ಸೀಕ್ ನಾಟ್ ಅಂತ. ಇದನ್ನು ಶಶಿ ಮಹಾರಾಜು ಮಾಡ್ಕೊಂಡು ಹೋಗ್ತಾರೆ. ಅವಾಗ ಬರ್ತಾ ಇರುವಂಥ ಸಮಯದಲ್ಲಿ ಶ್ರೀಮಾತೆಯವರು ಆಜ್ಞೆಯನ್ನು ಪ್ರತಿಸ ಬರೋಕ್ಕಾಗ್ತಿಲ್ಲ. ಬರುವಂಥ ಸಮಯದಲ್ಲಿ ತರಕಾರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಪಾಪ ಇವ್ನು ಸಂಸಾರ ನಡೆಸಿರೋನಲ್ವೇ, ಇವನಿಗೆಲ್ಲ ಗೊತ್ತಿರುತ್ತೆ. ಆವಾಗ ಅವ್ರು ತರಕಾರಿ ಹಣ್ಣು ಎಲ್ಲ ತೊಗೊಂಡ್ಬರ್ತಿದ್ದ. ಹರ್ಷ ಅನ್ನುವಂಥ ಒಬ್ಬ ಅಡುಗೆಯವನು ಅಪಾಯಿಂಟ್ ಆದಾಗ ನಿಧಾನಕ್ಕೆ ಯಾರು ಗೊತ್ತಿಲ್ಲದೆ ಹೋಗಿ ಕೇಳ್ತಿದ್ದ, ಅಡುಗೆ ಮನೇಲಿ ಎಲ್ಲ ವಸ್ತುಗಳು ಇದೆಯೇ?
ಏನಾದರೂ ಬೇಕಾಗಿದೆಯೇ ದಿನಸಿ ಸಾಮಾನು ಏನಾದರೂ ಇದ್ದರೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ಬರುವಾಗ ನಾನು ತೊಗೊಂಡು ಬರ್ತೀನಿ ಅಂತ ತೆಗೆದುಕೊಂಡು ಬರ್ತಿದ್ದ. ಎಂತಹ ಒಂದು ಸೇವೆ! 2 ಶಾಲೆಯಲ್ಲಿ ಕೆಲಸವನ್ನು ಮಾಡಿಕೊಂಡು, ಒಂದು ಶಾಲೆಯ ಸಂಪತ್ತನ್ನು, ಹಣವನ್ನು, ಸಂಬಳವನ್ನು ಮನೆಗೆ ಕೊಡ್ತಾ ಇದ್ದಾನೆ, ಇನ್ನೊಂದು ಶಾಲೆಯ ಹಣವನ್ನು ಬಾಲನಗರ ಮಠಕ್ಕೆ ಕೊಡ್ತಾ ಇದ್ದಾನೆ. ಸೇವೆಯ ಪರಮ ಮೂರ್ತಿ, ಸೇವೆಯ ಸಾಕಾರ ಮೂರ್ತಿ. ಅಂದರೆ ಹೇಗೆ ಆ ಮೇಣದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕನ್ನು ಕೊಡುತ್ತೋ, ಹೇಗೆ ಆ ಸೂರ್ಯ ಅವನು ಸುಟ್ಟುಕೊಂಡು ಅವನು ನಮಗೆ ಬೆಳಕನ್ನು ಕೊಡ್ತಿದ್ದಾನೋ, ಅದೇ ರೀತಿ ಮಾಸ್ಟರ್ ಮಹಾಶಯ ಅವನನ್ನೇ ಅವನು ಅರ್ಕೊಂಡು ಶ್ರೀರಾಮಕೃಷ್ಣರ ಸಂತತಿ, ಶ್ರೀರಾಮಕೃಷ್ಣ ಶಿಷ್ಯರ ಸೇವೆಯನ್ನು ಮಾಡ್ತಿದ್ದಾನೆ. ಶ್ರೀರಾಮಕೃಷ್ಣ ನೋಡಿ ಎಂತೆಂಥವನ್ನು ಸುಮ್ಮನೆ ಆರಿಸ್ಕೊಳ್ಳಿಲ್ಲ. ನಿಮ್ಗೆ ಎಷ್ಟೋ ಬಾರಿ ಅನ್ಸುತ್ತೆ, ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ನಮ್ಮನ್ನು ಯಾಕೆ ಶ್ರೀರಾಮಕೃಷ್ಣ ಆರಿಸ್ಕೊಳ್ಳಿಲ್ಲ? ನಮಗೇನು ಭಕ್ತಿ ಏನು ಕಡಿಮೆ ಇದೆಯೇ? ನಾವು ಚೆನ್ನಾಗಿ ಭಕ್ತಿ ಇದೆ, ನಮಗೂ ಅಷ್ಟೋ ಇದೆ, ಅವರಷ್ಟು ಇದೆ, ನಾವು ಬರ್ಬೋದಿತ್ತಲ್ಲ, ನಮ್ಮನ್ನು ಆರಿಸ್ಕೋಬೋದಿತ್ತಲ್ಲ ಅಂತ ಎಷ್ಟೋ ಬಾರಿ ನಮಗೆ ಬರುವಂಥ ಅಂಥ ಪ್ರಶ್ನೆಗಳು ಬರ್ತದೆ ನಮಗೆ. ಆದರೆ ನೋಡಿ ಎಂತಹ ತ್ಯಾಗ! ಸನ್ಯಾಸಿ ತ್ಯಾಗ ಮಾಡೋದಿಲ್ಲ, ಆಶ್ಚರ್ಯ ಇಲ್ಲ. ಒಬ್ಬ ಗೃಹಸ್ಥನಾಗಿ ಇದ್ಕೊಂಡು, ಸಂಸಾರ ಇದ್ಕೊಂಡು, ಹೆಂಡತಿ ಮಕ್ಕಳು ಇದ್ಕೊಂಡು ಎಂತಹ ತ್ಯಾಗವನ್ನು ಮಾಡ್ತೇವೆ. ಇದೊಂದು ಮಹಾನ್ ತ್ಯಾಗ. ಆ ತ್ಯಾಗದ ಪರಾಕಾಷ್ಠೆ, ತ್ಯಾಗದ ಮೂರ್ತ ಸ್ವರೂಪ, ತ್ಯಾಗದ ಸಾಕಾರ ಮೂರ್ತಿ ಅಂತಂದರೂ ತಪ್ಪಾಗಲಿಕ್ಕೆ ಇಲ್ಲ. ಅದರಿಂದ ಶ್ರೀರಾಮಕೃಷ್ಣರು ಇವನಿಗೆ ಏನೆಲ್ಲ ಕೊಡ್ತಾರೆ. ಶ್ರೀರಾಮಕೃಷ್ಣರು ಹೋದ್ಮೇಲೆ ಇವನು ತುಂಬ ದಿವಸ ನೋವಿನಿಂದ ಬಳಲಿದ್ದ. ಇವನು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದರಿಂದ, ಲೆಕ್ಚರ್ ಆಗಿದ್ದರಿಂದ ಹೆಚ್ಚು ಕಡಿಮೆ ಎಕ್ಸಾಮ್ಸ್ ಆದಮೇಲೆ 1000 ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ಕಳಿಸ್ತಾರೆ. ಸೊ ಅದು ಬೈ ಡಿಫಾಲ್ಟ್ ನಿಯಮ ಏನಂದರೆ ಅವನದನ್ನು ಕರೆಕ್ಷನ್ ಮಾಡಿ ಕೊಡಿಸ್ಬೇಕು. ಅದಕ್ಕೇನೋ ಕೆಲವು ಬಿಡಿಗಾಸನ ಕೊಡ್ತಾಯಿದ್ರು. ಶ್ರೀರಾಮಕೃಷ್ಣರು ಬಿಟ್ಟಿದ್ದಾರೆ, ಶ್ರೀರಾಮಕೃಷ್ಣ ಅವತಾರ ಕಾರ್ಯವನ್ನು ಮುಗಿಸ್ಬಿಟ್ಟಿದ್ರು. ಇವ್ನಿಗೆ ಅತ್ಯಂತ ಮನಸ್ಸಿಗೆ ನೋವಾಗಿತ್ತು. ಏನೆಲ್ಲ ಮಾಡಿದ್ರು, ಎಷ್ಟು ಧ್ಯಾನ ಜಪ ಮಾಡಿದ್ರು, ಇನ್ನೋದ್ರಿಂದ ಹೊರಗಡೆ ಬರೋಕ್ಕಾಗಿಲ್ಲ, ಶಾಕು. ಅದೇ ಸಮಯದಲ್ಲಿ ಇದು ಬಂದಿದೆ. ಅವನು ಗೊತ್ತು, ನಾನು ಬೇಡ ಅಂದರೆ ಕೆಲಸದಿಂದ ನಾನು ತೆಗೆದಾಕ್ಬಿಡ್ಬೋದು ಅಂತ. ಸೊ ಒಲ್ಲದ ಮನಸ್ಸಿನಿಂದ ತುಂಬ ಪ್ರಯತ್ನ ಮಾಡಿ ಉತ್ತರ ಪತ್ರಿಕೆಗಳನ್ನು ಕರೆಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಂಗೂ ಹಿಂಗೂ ಕೆಲವು ದಿವಸ ಕಷ್ಟಪಟ್ಟು 300 ಪತ್ರಿಕೆಗಳನ್ನು ಮಾಡ್ತಾನೆ. ಆಮೇಲೆ ಅವನ ಮನಸ್ಸಲ್ಲಿ ಏನು ಮಾಡೋದು ಸಾಧ್ಯ ಆಗೋದಿಲ್ಲ. ನನ್ನ ಕೆಲಸದಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ತೆಗೆದು ಹಾಕಲಿ ಅಂತ ಹೇಳಿ ಆ ಯೂನಿವರ್ಸಿಟಿಗೆ ಹೋಗಿ ನನ್ನ ಕೈಲಿ ಇಷ್ಟು ಸಾಧ್ಯ ಆಯಿತು, ಇಷ್ಟೇ ನಾನು ಮಾಡಿದ್ದೇನೆ, ದೇವ್ರು ನನಗೆ ಕ್ಷಮಿಸಿ ಅಂತೇಳಿ ಉತ್ತರ ಪತ್ರಿಕೆಗಳನ್ನು ಕೊಟ್ಟು ಬಿಡ್ತಾನೆ. ಅವನಿಗೆ ಒಳಗಡೆ ಇರ್ತದೆ, ನಾನು ನನ್ನ ಬೇಕಾದ್ರೆ ಕೆಲಸನ ತೆಗೆದಾಕ್ಬೋದು ಅಂತೇಳಿ. ಆದರೂ ದೇವ್ರ ದಯೆಯಿಂದ ಅವ್ರಿಗೆ ಇವನ ಸಮಸ್ಯೆ ಏನು ಅಂತ ಅರ್ಥ ಆಗಿ ಕಳಿಸ್ಬಿಡ್ತಾರೆ. ಆದರೆ ಕೆಲಸದಿಂದ ತೆಗೆಯುವುದಿಲ್ಲ. ಅಂದರೆ ಶ್ರೀರಾಮಕೃಷ್ಣರು ಅವನಿಗೆ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ? ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಹುಡ್ದವನು ಸಾಯಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮುಕ್ತಸ್ಯ ಚ ತಸ್ಮಾದ್ ಅಪರ್ಯಾಯಾರ್ಥಂ ನತ್ವಂ ಶೋಚಿತು ಮರಸಿ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಹುಡ್ದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಇದನ್ನು ಅಪರಿಹಾರಾರ್ಥ, ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ. ತಸ್ಮಾತ್ ನತ್ವಂ ಶೋಚಿತು ಹರಸಿ. ಹಾಗಾಗಿ ಇದು ಅಳಬೇಕಾಗಿಲ್ಲ ಅರ್ಜುನ ಅಂತ ಕೃಷ್ಣ ಆಗಲೇ ಹೇಳ್ಬಿಟ್ನಲ್ಲ. ಹಾಗಾದರೆ ಈ ಮಾಸ್ಟರ್ ಮಹಾಶಯ ಮೂರ್ಖನೇ, ದಡ್ಡನ ಇವನೇ ಕಳ್ತಿದ್ದ ಶ್ರೀರಾಮಕೃಷ್ಣರು ದೇಹವನ್ನು ಬಿಟ್ಟರು ಅಂತ ಹೇಳಿ. ಅಂದರೆ ಶ್ರೀರಾಮಕೃಷ್ಣ ಅವ್ರಿಗೆ ಜೀವಂತವಾಗಿದ್ದರು, ಅಷ್ಟು ಪ್ರೀತಿ ಪ್ರೇಮ ಇತ್ತು. ಹಾಗಾಗಿ ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನಾವು ಕಾಣ್ಬೋದು. ಸ್ವಾಮಿ ವಿವೇಕಾನಂದರು ದೇವರನ್ನ ಬಿಟ್ಟಂಥ ಸಮಯದಲ್ಲಿ, ಮಹಾಸಮಾಧಿ ಹೊಂದಿದ ಸಮಯದಲ್ಲಿ ಹಲವಾರು ಶಿಷ್ಯರು ಅವರ ಕೋಣೆಗಳಿಂದ ಆಚೆಗೆ ಬರಲಿಲ್ಲ. ಉದಾಹರಣೆಗೆ ಲಾಟು ಮಹಾರಾಜ್ ಅವ್ರು ಹೇಳ್ತಾರೆ, ನನಗೆ ಶಾಕ್ ಆಗಿದೆ, ಸ್ವಾಮೀಜಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತ ನನಗೆ ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಾನು ಅವರನ್ನು ಸತ್ತ ಹೆಣವಾಗಿ ನೋಡಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗೋದಿಲ್ಲ. ನಾನು ಹಾಗಾಗಿ ಕೆಳಗಡೆ ಬರೋದಿಲ್ಲ ಅಂತೇಳಿ ಲಾಟು ಮಹಾರಾಜ ಹೇಳ್ತಾರೆ. ಮತ್ತು ರಾಜ ಮಹಾರಾಜ ಹೇಳ್ತಾರೆ, ಇವರೆಲ್ಲ ಬ್ರಹ್ಮಜ್ಞಾನಿಗಳು, ಯಾರೇನು ಕಡಿಮೆ, ನಮ್ಮಂತ ನಿಮ್ಮಂತ ಒಬ್ಬ ಸಾಮಾನ್ಯ ಪುರುಷಲ್ಲ, ಇವರೆಲ್ಲ ಬ್ರಹ್ಮಜ್ಞಾನಿಗಳು. ಆದರೆ ಹೇಳ್ತಾರೆ, ಸ್ವಾಮೀಜಿಯನ್ನು ಹೋಗಿದ್ದನ್ನು ನಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದು ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾವು ಅವ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಬರೋದಿಲ್ಲ. ಅಂದರೆ ಅವರಲ್ಲಿ ಅಂಥ ತಾದಾತ್ಮ್ಯ ಭಾವ ಇತ್ತು, ಅಂಥ ನಿಷ್ಕಲ್ಮತವಾದ ಶುದ್ಧವಾದ ಪವಿತ್ರವಾದ ಪ್ರೇಮ ಇತ್ತು. ಅದನ್ನು ನಾವು ಮರಿಬಾರದು. ಇಲ್ಲಿ ಅಜ್ಞಾನ ಅಂತ ತೆಗೆದುಕೊಳ್ಳದೆ ಆ ಒಂದು ಪ್ರೇಮ, ಶ್ರೀರಾಮಕೃಷ್ಣ ಆ ಮಟ್ಟದಲ್ಲಿ ಈ ಮಾಸ್ಟರ್ ಮಹಾಶಯ ಪ್ರೀತಿಸ್ತಾ ಇದ್ರು. ಶ್ರೀರಾಮಕೃಷ್ಣರು ಒಂದು ಮೂರ್ತಿಯಾಗದೆ, ಒಂದು ಭಾವಚಿತ್ರವಾಗದೆ, ಅದು ಅವರು ನಿಜವಾಗಿ ಬದುಕಿದ್ದಂಥ ಒಬ್ಬ ಸಚೇತನ ಪುರುಷನಾಗಿದ್ದು ಮಾಸ್ಟರ್ ಮಹಾಶಯನಿಗೆ. ಹಾಗಾಗಿ ನೋವು ಹಲವಾರು ದಿವಸಗಳು ಇತ್ತು. ಇದೆಲ್ಲ ಆದಮೇಲೆ ಇನ್ನೊಂದು 6 ತಿಂಗಳು ಆಯಿತು. ಶ್ರೀಮಾತೆಯವರು ಕಾಮಾರ್ಪುರಕ್ಕೆ ಹೋಗ್ತಾರೆ, ನಿಕುಂಜಾದೇವಿಯಲ್ಲಿ ಹೋಗ್ತಾಳೆ. ಹೋದಾಗ ಶ್ರೀಮಾತೆಯವರ ಕಷ್ಟಗಳನ್ನು ನೋಡಿ ಅವಳಿಗೆ ಕರುಳು ಕಿತ್ತು ಬರುತ್ತೆ. ಶ್ರೀರಾಮಕೃಷ್ಣ ಮುಂಚೆನೇ ಹೇಳಿದರು, ನಾನು ದೇವನ ಬಿಟ್ಟ ಮೇಲೆ ನೀನು ಯಾರ ಹತ್ರ ಏನೂ ಬೇಡಬಾರ್ದು, ಅದಾಗ ಅದೇ ಬಂದರೆ ತೆಗೆದುಕೋ. ನಾನು ದೇವನ ಬಿಟ್ಟ ಮೇಲೆ ನೀನು ನನ್ನ ಜನ್ಮಸ್ಥಳವಾದ ಕಾಮಾರ್ಪುರಕ್ಕೆ ಹೋಗು, ಅಲ್ಲಿ
ಏನು ನನ್ನ ಪಾಲಿಗೆ ಅಂತ ನನ್ನ ಪಾಲಿಗೆ ಅಂತ ಏನು ಕೊಡ್ತಾರೋ, ಒಂದು ರೂಮೋ, ಒಂದು ಮನೆಯೋ, ಒಂದು ಜಾಗ ಏನು ಕೊಡ್ತಾರೋ ಅಲ್ಲಿ ನೀನು ವಾಸ ಮಾಡ್ಕೊಂಡಿರು. ಏನು ಬರುತ್ತೋ ಭಗವಂತನ ಇಚ್ಛೆ, ಮಾಧವನ ಇಚ್ಛೆ ಅಂತ ತೆಗೆದುಕೋ, ನೀನು ಏನು ಕೊಡಬಾರ್ದು, ಯಾರ ಹತ್ರ ಏನು ಕೇಳಬಾರ್ದು ಅಂತ ಮುಂಚಿನವರು ಹೇಳಿರ್ತಾರೆ. ಹಾಗಾಗಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣ ದೇವ ಇದಾದಮೇಲೆ ಬಲರಾಮ್ ಬೋಸು ತೀರ್ಥಯಾತ್ರೆಯ ಇದನ್ನು ಮಾಡ್ತಾನೆ. ಆ ತೀರ್ಥಯಾತ್ರೆ ಪುರಿ ಮತ್ತು ಬೃಂದಾವನದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕಾಮಾಕ್ಷಪುರಕ್ಕೆ ಹೊರಟೋಗ್ತಾರೆ. ಒಂದು ಕೋಣೆ ಶ್ರೀರಾಮಕೃಷ್ಣಲ್ಲಿ ಬರುತ್ತೆ. ಆ ಕೋಣೆಯಲ್ಲಿ ಇರ್ತಾರೆ. ಒಂದು ಸಣ್ಣ ಜಾಗ ಸಿಕ್ಕುತ್ತೆ. ಆ ಸಣ್ಣ ಜಾಗದಲ್ಲಿ ಇವರೇ ಶ್ರೀಮಾತೆಯವರೇ, ಯಾಕಂದರೆ ದುಡ್ಡಿರಲಿಲ್ಲ ಕೆಲಸಗಾರನ ಇಟ್ಕೊಳ್ಳಿಕ್ಕೆ, ಇವರೇ ಅಗದು ಸೊಪ್ಪು ಅದನ್ನೆಲ್ಲ ಬಿತ್ತಿ ನೀರನ್ನು ಹಾಕಿ, ಇವರು ಕೂಡ ಆ ಲಕ್ಷ್ಮೀ ಜಲ ಅಂತ ಪವಿತ್ರವಾದಂಥ ಏನು ಅರ್ಧ ಎಕರೆ ಜಾಗ ಇತ್ತಲ್ಲ ಅದ್ರಲ್ಲಿ ಬಂದು ಸ್ವಲ್ಪ ಭತ್ತ ಸಿಗ್ತಾ ಇತ್ತು ಇವ್ರಿಗೆ, ಇವ್ರ ಭಾಗದಷ್ಟು. ಆ ಭತ್ತವನ್ನು ಇವರೇ ಬೇಯಿಸಿ ಕುಟ್ಟಿ ಅಕ್ಕಿಯನ್ನು ಮಾಡ್ಕೊಳ್ತಾ ಇದ್ರು. ಆ ಸೊಪ್ಪನ್ನು ಬೆಳೆದಿರುವಂಥ ಸೊಪ್ಪನ್ನು ಹಾಕ್ಕೊಂಡು ತಿಂತಾ ಇದ್ರು. ಹೀಗೆ ಇವ್ರಿಗೂ ಕೂಡ ಅಷ್ಟೇ ಉಪ್ಪು ತಿನ್ನಲಿಕ್ಕೂ ಆಗ್ತಿಲ್ಲ. ಯಾಕಂದ್ರೆ 6 ರೂಪಾಯಿನ ಪೆನ್ಷನ್ ಬರ್ತಾ ಇತ್ತು ಶ್ರೀರಾಮಕೃಷ್ಣಗೆ, ಅದರಲ್ಲೇ ಇವ್ರ ಜೀವನ ನಡಿಬೇಕಾಗಿತ್ತು. ನಾವಿವತ್ತು ಬನಾರಸ್ ಸಿಲ್ಕ್ ಸೀರೆಯನ್ನು ಶ್ರೀಮಾತೆಯವರ ಭಾವಚಿತ್ರಕ್ಕೆ ಉಡಿಸ್ತೀವಿ. ಆದರೆ ಶ್ರೀಮಾತೆಯವರು ಇದ್ದಂಥ ಆ ಕಾಟನ್ ಸೀರೆ ಎಷ್ಟೋ ಸರಿ ಅರ್ಧೋದಾಗ ಅವರು ಮತ್ತೆ ಅವರ ಶ್ಯಾಮ್ ಸುಂದರಿದ ಅವರು ಕೂಡ ಬಡವರಿದ್ದರು. ಎಷ್ಟೋ ಬಾರಿ ಗಂಟು ಹಾಕ್ಕೊಳ್ತಾ ಇದ್ರು. ಇಲ್ಲ ತುಂಬ ಹರಿದೋದಾಗ ಸೂಜಿಯನ್ನು ಇಟ್ಕೊಂಡು ಶ್ರೀಮಾತೆಯವರು ಅದನ್ನು ಹೊಲ್ಕೊಳ್ತಾ ಇದ್ರು. ಶ್ರೀಮಾತೆಯವರು ಜಗಜ್ಜನನಿ ಅಂತ ನಾವು ಇವತ್ತೆಲ್ಲ ಕರಿತೀವಲ್ಲ, ಆ ಜಗಜ್ಜನಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ನೋಡಿ. ಇದೆಲ್ಲ ಏನಂದ್ರೆ ನಮ್ಗೆ ಅರ್ಥ ಆಗಬೇಕೇನಪ್ಪ ಅಂದರೆ, ಹುಟ್ಟಿದ ಮೇಲೆ ಸಾಯುವವರೆಗೂ ನಾವು ಏನೇ ಮಾಡಿರಲಿ, ಎಷ್ಟೇ ಒಳ್ಳೆಯವರಾಗಲಿ ಕೆಟ್ಟವರು ಏನಾದರೂ ಆಗಲಿ, ಈ ರೀತಿಯಿಂದ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ಕಟ್ಟಿಟ್ಟ ಬುತ್ತಿ ಇವೆಲ್ಲ ಬರ್ತಾ ಇರುತ್ತೆ. ಆದರೆ ಇದ್ರ ಮಧ್ಯದಲ್ಲಿ ನಾವು ಆನಂದವಾಗಿ ಹೇಗಿರಬಹುದು, ಹೇಗಿರಬೇಕು ಅಂತೇಳಿ ನಾವು ದಿವ್ಯತ್ತರ ಜೀವನದಿಂದ, ಈ ಮಹಾತ್ಮನ ಜೀವನದಿಂದ ಅರ್ಥ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ರು ಶ್ರೀಮಾತೆಯವರು. 10/6 ನಾಬತ್ಖಾನೆ ನೋಡಿದವ್ರು ಗೊತ್ತಿರುತ್ತೆ. ಅಂಥ ಸಣ್ಣ ರೂಮಿನಲ್ಲಿದ್ದರು ಶ್ರೀಮಾತೆಯವರು. ಅಂತಹ ಪತಿನ ಕಟ್ಕೊಂಡೆ ನಾನು, ಎಂಥ ಗಂಡನ ಕಟ್ಕೊಂಡೆ ಈ ಹುಚ್ಚು ಗಂಡನಂತ ಒಮ್ಮೆಯೂ ಶ್ರೀಮಾತೆಯವರು ಶ್ರೀರಾಮಕೃಷ್ಣ ಕುರಿತು ಹೇಳಿಲ್ಲ. ಅಂದ್ರೆ ಅರ್ಥ ಏನು ಅಂದರೆ, ಸುಖ ಹೊರಗಡೆ ವಸ್ತುವಿನಲ್ಲಿಲ್ಲ, ಬದಲಾಗಿ ಆ ಆನಂದ ಅಂತ ನಾವೇನು ಹೇಳ್ತೀವಲ್ಲ ಅದು ಒಳಗಡೆ ಇದೆ. ಸುಖ ಆನಂದ ಅಂತ ಹೇಳಿ ನಾವೊಂದು ವಸ್ತುವಿನಲ್ಲಿದೆ, ಒಬ್ಬ ಪುರುಷನಲ್ಲಿದೆ, ಒಬ್ಬ ಸ್ತ್ರೀಯಲ್ಲಿದೆ, ಬೆಳ್ಳಿ ಬಂಗಾರದಲ್ಲಿದೆ, ಇಲ್ಲ ಹಣದಲ್ಲಿದೆ, ಸಂಪತ್ತಲ್ಲಿದೆ, ಮನೆಯಲ್ಲಿದೆ, ಮಕ್ಕಳಲ್ಲಿದೆ. ನಾವೆಲ್ಲ ಹುಡುಕ್ತಾ ಸುಸ್ತಾಗಿ ಬಳಲಿ ಬೆಂಡಾಗಿ ಆಚೆಗೆ ಬರ್ತೀವಿ. ಕೊನೆಗೆ ನೀನೊಬ್ಬಳೆ ರಕ್ಷೆ ನಿನ್ನೊಳಗೆ ಈ ಭಿಕ್ಷೆ ದಾಟಿ ಸಾಚಿ ಎದಡಕ್ಕೆ ಈ ಶಿಶುವನ್ನು ಅಂತೇಳಿ ನಾವು ಬರ್ತೀವಲ್ಲ, ಅದು ಇವರಿಗೆಲ್ಲ ಅರ್ಥ ಆಗಿತ್ತು. ಎಷ್ಟೇ ಕಷ್ಟದಲ್ಲಿ ಬಂದು ಅವರು ಆನಂದವಾಗಿದ್ದರು. ಯಾಕಪ್ಪ ಅಂದರೆ ನಿಜವಾದ ಆನಂದ ಒಳಗಡೆ ಇದೆ, ಬಿಟ್ಟರೆ ಹೊರಗಡೆ ಇಲ್ಲ ಅಂತ ಇವ್ರಿಗೆಲ್ಲರಿಗೂ ಅರ್ಥ ಆಗಿತ್ತು. ಶ್ರೀಮಾತೆಯವರು ಯಾವತ್ತೂ ಕೂಡ ಅವರ ಸ್ಥಿತಿಯನ್ನು ಕುತ್ಕೊಂಡು ಅವ್ರು ಯಾವತ್ತೂ ಅಳಲಿಲ್ಲ. ಶ್ಯಾಮ್ ಸುಂದರಿ ದೇವಿ ನೋಡಿಬಿಟ್ಟು ತುಂಬ ಪಾಪ ತಾಯಿ ಎಷ್ಟೇ ಆಗಲಿ ತುಂಬ ಬೇಜಾರಾಗಿ, ನೀನು ನನ್ನ ಮನೆಗಾದರೂ ಬಾ, ಸ್ವಲ್ಪ ನಾನು ಬಡವಳು ಇಲ್ಲ ಅಂತ ಹೇಳ್ತಿಲ್ಲ, ನಿನಗೆ ಅಟ್ಲೀಸ್ಟ್ ನನ್ನ ಫೈನಾನ್ಷಿಯಲ್ ಕಂಡೀಷನ್ ನಿನಗಿನ ಬೆಟರ್ ಆಗಿದೆ, ನೀನು ಸ್ವಲ್ಪ ಚೆನ್ನಾಗದು ಒಂದು ಸೀರೆ ಅದು ಕೊಡಿಸ್ಬಲ್ಲೆ ನಾನು ಅಂತ. ಆದರೆ ಮಾತೆ ಹೇಳ್ತಾಳೆ, ಇಲ್ಲ ನನ್ನ ಪತಿದೇವನ ಆಜ್ಞೆ, ನಾನು ಇಲ್ಲೇ ಇರಬೇಕು ಅಂತಿಲ್ಲ, ನಾನು ಇಲ್ಲೇ ಇರ್ತೇನೆ ಅಂತೇಳಿ 3 ಕಿಲೋಮೀಟರ್ದಿಂದ ಜಯರಾಮ್ ಮಾಡಿದ್ರು ಶ್ರೀಮಾತೆಯವರು. ಎಂಥ ಆದರ್ಶ ಪತ್ನಿ ನೋಡಿ, ಎಂಥ ಆದರ್ಶ ಪತ್ನಿ. ಇದನ್ನು ನಿಕುಂಜಾದೇವಿ ನೋಡಿಗೆ ತುಂಬ ಬೇಜಾರಾಗುತ್ತೆ. ನಿಕುಂಜಾದೇವಿ ಆಮೇಲೆ ವಾಪಸ್ ಬಂದು ಹೇಳ್ತಾಳೆ ಮಾಸ್ಟರ್ ಮಾಷಿಂಗ್ ಅವ್ರಿಗೆಲ್ಲರಿಗೂ ಕೂಡ. ಮಾಸ್ಟರ್ ಮಾಷಿ ಅವರೆಲ್ಲ ಭಕ್ತರು ಬಲವಂತವನ್ನು ಮಾಡಿ ಶ್ರೀಮಾತೆಯವರನ್ನು ಈಗ ಕಲ್ಕತ್ತೆಗೆ ಕರ್ಕೊಂಡು ಬಂದಿದ್ದಾರೆ. ಕಲ್ಕತ್ತೆ ಕರ್ಕೊಂಡು ಬಂದರು. ಬಲರಾಮ್ ಬೋಸನ ಮನೇಲಿ ಕೆಲವು ದಿವಸ ಇದ್ದರು. ಮತ್ತೀಗ ಮಾಸ್ಟರ್ ಮಾಷಿನ ಮನೆಯಲ್ಲಿ ಶ್ರೀಮಾತೆಯವರಿದ್ದಾರೆ. ಇದೆಲ್ಲ ಭಾವಿಸ್ಬೇಕು, ಒಂದೊಂದು ಘಟನೆಯನ್ನು ಭಾವಿಸ್ಬೇಕು. ಅವಾಗಷ್ಟೇ ಇದರ ಔಚಿತ್ಯ ನಮಗೆ ಗೊತ್ತಾಗುತ್ತೆ. ಶ್ರೀಮಾತೆಯವರು ಇವರ ಮನೇಲಿದ್ದಾರೆ. ನಿಕುಂಜಾದೇವಿಗೆ ಮತ್ತು ಮಾಸ್ಟರ್ ಮಹಾಶಯನಿಗೆ ಅದ್ಭುತವಾದ ಆನಂದ, ಅವರ್ಣನೀಯವಾದ ಆನಂದ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ನಿಕುಂಜಾದೇವಿ ಅಂತ ಶ್ರೀಮಾತೆಯವರ ಪರಮ ಶಿಷ್ಯ ಆಗಿಬಿಟ್ಟಿದ್ದಾಳೆ. ಯಾಕಂದರೆ ಶ್ರೀಮಾತೆಯವರ ಪ್ರೇಮದಿಂದ ಅವಳ ಮನಸ್ಸು ಚೆನ್ನಾಗಾಗಿತ್ತು. ಶ್ರೀರಾಮಕೃಷ್ಣರು ದರ್ಶನವನ್ನು ಕೊಡ್ತಾರೆ ಶ್ರೀಮಾತೆಯವರಿಗೆ. ನೋಡು, ನನ್ನ ಮಾಸ್ಟರ್ಗೆ ಅವನು ದುರ್ಗಾ ಪೂಜೆಯನ್ನು ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಆಸೆ ಇದೆ, ನನಗೆ ಗೊತ್ತು. ಅವನಾದರೂ ಮಾಡಿಲ್ಲ ಇದುವರೆಗೂ. ಹಾಗಾಗಿ ಈಗ ದುರ್ಗಾ ಪೂಜೆ ಹೇಗಿದ್ರು ಬರ್ತಿದೆ, ನೀನು ಚಂಡೀಘಟ್ಟವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿಸ್ಕೊಡು ಅಂಥೇಳಿ ಶ್ರೀಮಾತೆಯವರ ದರ್ಶನದಲ್ಲಿ ಶ್ರೀರಾಮಕೃಷ್ಣ ದರ್ಶನವನ್ನು ಕೊಟ್ಟು ಹೇಳ್ತಾರೆ. ನೋಡಿ, ಇದು ಯೋಗಕ್ಷೇಮಂ ವಹಾಮ್ಯಹಂ ಅಂತೆಲ್ಲ ಕೃಷ್ಣ ಹೇಳ್ದ ಗೀತೆಯಲ್ಲಿ ಅಂತ ಹೇಳಿದಾಗ, ಕೃಷ್ಣ ಹೇಳಿದ ಯಾರಿಗೂ ಗೊತ್ತು ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಸ್ವಯಂ ಶ್ರೀಮಾತೆಯವರ ಜಗಜ್ಜನನಿಯ ದರ್ಶನವನ್ನು ಕೊಟ್ಟು ಹೇಳ್ತಾರೆ, ನನ್ನ ಶಿಷ್ಯನಿಗೆ ದುರ್ಗಾ ಪೂಜೆ ಮಾಡಬೇಕು ಅಂತ ಆಸೆ ಇದೆ, ಹಾಗಾಗಿ ಚಂಡೀಗಢವನ್ನು ಸ್ಥಾಪನೆ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣ ಆದರೆ ಸಾಕು, ಅದು ಪ್ರತಿಮೆಯನ್ನು ಇಟ್ಟೇ ಪೂಜೆ ಮಾಡಿದಷ್ಟೇ ಸಮಾನವಾಗುತ್ತೆ, ಹಾಗಾಗಿ ಚಂಡೀಗಢದ ಸ್ಥಾಪನೆಯನ್ನು ನೀನು ಮಾಡುವಂತೆ. ಮಾಸ್ಟರ್ ಮಹಾಶಯನ ಜೀವನ, ಅವನ ಮನೆ ಎಂಥ ಪವಿತ್ರವಾಗುತ್ತೆ ಯೋಚನೆ ಮಾಡಿ. ಜಗಜ್ಜನಿ ಸ್ವಯಂ ಅವಳ ಹೆಸರಿನಲ್ಲಿ ಅವಳೇ ಆ ಚಂಡೀಘಟ್ಟವನ್ನು ಸ್ಥಾಪನೆ ಮಾಡ್ತಾಳೆ, ಪೂಜೆಯನ್ನು ನೆರವೇರಿಸ್ತಾಳೆ.
ಇದಕ್ಕಿನ್ನ ಇನ್ನೊಬ್ಬ ಮನುಷ್ಯನಿಗೆ, ಒಬ್ಬ ಭಕ್ತನಿಗೆ ಇದಕ್ಕಿನ್ನ ಇನ್ಯಾವ ಅದೃಷ್ಟ, ಇನ್ಯಾವ ಭಾಗ್ಯ ಬೇಕು? ವಿದುರನ ಭಾಗ್ಯವಿದು ಅಂತೇಳಿ ನಾವೆಲ್ಲ ಕೇಳ್ತೀವಲ್ಲ, ಮಾಸ್ಟರ್ನ ಭಾಗ್ಯ ಇದು ಅಂತೇಳಿ ನಾವು ಬರೀಬೋದು. ಜಗಜ್ಜನನಿ ಅವಳನ್ನು ಇದು ಮಾಡ್ತಾಳೆ. ಜಗಜ್ಜನನಿ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡ್ತಾಳೆ. ಜಗಜ್ಜನನಿ 1 ವಾರ 15 ದಿವಸ ಇವರ ಮನೆಯಲ್ಲಿ ಇದ್ದು ಇವರ ಸೇವೆಯನ್ನು ಸ್ವೀಕರಿಸ್ತಾರೆ. ಎಂತಹ ಪವಿತ್ರವಾದ ಜೀವನ ಇವರೆಲ್ಲ ನಡೆಸಿರ್ಬೋದು, ಎಂತಹ ಕೃಪೆ, ಈ ದಿವ್ಯತ್ವದ ಕೃಪೆ ಇವರ ಮೇಲೆ ಆಗಿರ್ಬೋದು, ಯೋಚನೆ ಮಾಡಿ. ಸೊ ಹಾಗಾಗಿ ಏನಾಯಿತು ಅಂತಂದರೆ, ಕೊನೆಗೆ ಶ್ರೀಮಾತೆಯವರ ಆ ಪಾದದ ಚಿಹ್ನೆ, ಶ್ರೀರಾಮಕೃಷ್ಣರ ಭಾವಚಿತ್ರ, ಒರಿಜಿನಲ್ ಭಾವಚಿತ್ರ, ಏನು ಶ್ರೀರಾಮಕೃಷ್ಣ ಒಂದು ಫೋಟೋ ತೆಗೆದು ನಾವು ಎಲ್ಲ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡ್ತೀವಲ್ಲ, ಆ ಒರಿಜಿನಲ್ 5 ಭಾವಚಿತ್ರ ಇತ್ತು. ಅದರಲ್ಲಿ ಒಂದು ಭಾವಚಿತ್ರ ಶ್ರೀಮಾತೆಯವರ ಹತ್ರ ಇತ್ತು, ಇನ್ನೊಂದು ಭಾವಚಿತ್ರ ಮಾಸ್ಟರ್ ಮಹರ್ಷಿನ ಹತ್ರ ಇತ್ತು. ಈಗಲೂ ಅವರ ಮನೇಲಿ ಮಾನಿಲಯ ಅಂತ ಆಗಿದೆ. ಈಗ ನಾವು ರಾಮಕೃಷ್ಣ ಮಠದವರನ್ನು ತೆಗೆದುಕೊಂಡಿದ್ದೀವಿ. ಮೊನ್ನೆಯಷ್ಟೇ ಪ್ರಾಯಶಃ ಒಂದು 3-4 ತಿಂಗಳ ಹಿಂದೆ ತೆಗೆದುಕೊಂಡಿದ್ದೀವಿ. ಈಗ ಒಂದು ರಾಮಕೃಷ್ಣ ಮಠದ ಕೇಂದ್ರವಾಗಿದೆ, ಅಧಿಕೃತ ಕೇಂದ್ರ. ಅಲ್ಲಿ ಈಗಲೂ ಕೂಡ ನೀವು ರಾಮಕೃಷ್ಣ ಭಾವಚಿತ್ರವನ್ನು ನೋಡ್ಬೋದು. ಶ್ರೀರಾಮಕೃಷ್ಣ ಭಾವಚಿತ್ರ, ಶ್ರೀರಾಮಕೃಷ್ಣರ ಪಾದುಕೆ, ಶ್ರೀರಾಮಕೃಷ್ಣ ಉಪಯೋಗಿಸ್ತಿದ್ದಂಥ ಅಂಗಿ, ಶ್ರೀಮಾತೆಯವರ ಪದಚಿಹ್ನೆ ಮತ್ತು ಅವರು ಉಪಯೋಗಿಸಿದ ಕೆಲವು ವಸ್ತುಗಳು ಎಲ್ಲವೂ ಇದೆ. ಅಂದರೆ ಈ ಮಾಸ್ಟರ್ ಮಹಾಶಯನ ಮನೆ ಅಂತ ಏನಿದೆಯಲ್ಲ, ಅದೊಂದು ತೀರ್ಥ ಕ್ಷೇತ್ರವಾಗಿಬಿಟ್ಟಿದೆ. ಅಷ್ಟು ಕೃಪೆಯನ್ನು ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಇವರಿಬ್ಬರಿಗೆ, ಮಾಸ್ಟರ್ ಮಹಾಶಯನಿಗೆ ಮತ್ತು ನಿಕುಂಜಾದೇವಿಗೆ ಮಾಡಿದ್ದಾರೆ. ಯಾಕೆ? ಶ್ರೀಮಾತೆಯವರು ಇದ್ದಿದ್ದರಿಂದ ಒಂದೇ ತೀರ್ಥಕ್ಷೇತ್ರವಾಗಿದ್ದೇ ಇಲ್ಲ. ಶ್ರೀರಾಮಕೃಷ್ಣರು ಉಪಯೋಗಿಸಿದ ಬಟ್ಟೆ ಇರೋದ್ರಿಂದ ಅದು ಪವಿತ್ರ ಕ್ಷೇತ್ರವಾಗೋಯಿತು. ಶ್ರೀರಾಮಕೃಷ್ಣ ಉಪಯೋಗಿಸಿದಂಥ ಆ ಪಾದುಕೆ ಇದೆಯಲ್ಲ, ಅದರಿಂದ ಅದು ತೀರ್ಥಕ್ಷೇತ್ರವಾಗೋಯಿತು. ಶ್ರೀಮಾತೆಯವರು ಪೂಜೆ ಮಾಡಿರುವಂಥ, ಅರ್ಚಿಸಿರುವಂಥ ಶ್ರೀರಾಮಕೃಷ್ಣರ ಭಾವಚಿತ್ರ ಅಲ್ಲಿದೆ, ಅದಕ್ಕೆ ಅದು ತೀರ್ಥಕ್ಷೇತ್ರವಾಗಿದೆ. ಶ್ರೀರಾಮಕೃಷ್ಣರು ಹೇಳ್ತಾರೆ ಅವ್ರ ಜೀವಿತಾವಧಿಯಲ್ಲೇ, ಈ ಭಾವಚಿತ್ರ ಇದೆಯಲ್ಲ, ಇದು ಮುಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಪೂಜೆ ಮಾಡಲಾಗುತ್ತೆ. ಈ ದೇಶದಲ್ಲ, ಕೊನೆಗೆ ಬಿಳಿಯರ ದೇಶದಲ್ಲೂ ಕೂಡ ಇದನ್ನು ಪೂಜೆ ಮಾಡಲಾಗುತ್ತೆ ಅಂತ ಸ್ವಯಂ ಶ್ರೀರಾಮಕೃಷ್ಣರೇ ಹೇಳಿಬಿಟ್ಟಿದ್ರು. ಇಡೀ ನಮಗೆ ಮನುಕುಲದ ಇತಿಹಾಸದಲ್ಲಿ ಒಬ್ಬ ಅವತಾರ ಪುರುಷನ, ಒಬ್ಬ ಸಂತನ, ಒಬ್ಬ ಭಗವಂತನ ಅಧಿಕೃತವಾದ ಭಾವಚಿತ್ರ ನಮ್ಗೆ ಯಾರ್ದು ಇಲ್ಲ. ಶ್ರೀರಾಮಕೃಷ್ಣದ ಪ್ರಪ್ರಥಮವಾಗಿ ರಾಮಂದು, ಕೃಷ್ಣಂದು, ಎಲ್ಲ ಸಾಧು ಸಂತರು ಅವರ ಧ್ಯಾನದಲ್ಲಿ ಏನು ಕಂಡುಕೊಂಡ್ರು ಅದನ್ನು ಹೇಳಿದರೆ, ಅವ್ರ ಚಿತ್ರಗಳು ಇಲ್ಲ ಅವರ ಸ್ತುತಿಗಳು ಮಾಡಿರುವಂಥದ್ದು, ಅದರ ಆಧಾರದ ಮೇಲೆ ಎಲ್ಲರೂ ಕೂಡ ಬಿಡಿಸಿರುವಂಥದ್ದು. ಆದರೆ ಶ್ರೀರಾಮಕೃಷ್ಣ ಭಾವಚಿತ್ರ ಅವರಿದ್ದಾಗ ಫೋಟೋ ತೆಗೆದುಕೊಂಡಿರುವಂಥ ಜೆರಾಕ್ಸ್ ಕಾಪೀಸ್ ಇವತ್ತೆಲ್ಲ ನಮ್ಮ ಹತ್ರ ಇರೋದು. ಎಂಥ ಅದ್ಭುತ ನೋಡಿ. ಇನ್ನೊಂದೇನಪ್ಪ ಅಂದರೆ, ಆಳ್ವಾರಿಗೆ ನಾನು ಹೋಗಿದ್ದೆ. ಇದು ಪ್ರಾಯಶಃ ಒಂದು 4 ವರ್ಷದ ಹಿಂದಿನ ಘಟನೆ ನಿಮ್ಗೆ ಹೇಳ್ತಾ ಇರೋದು. ಆಳ್ವಾರು ಡೆಲ್ಲಿಯಿಂದ 3 ಗಂಟೆಗಳ ಜರ್ನಿ. ಸ್ವಾಮಿ ವಿವೇಕಾನಂದ ಅವರ ಪರಿವ್ರಾಜಕ ದಿವಸಗಳಲ್ಲಿ ಈ ಆಳ್ವಾರಿಗೆ ಹೋಗಿದ್ರು. ಜೈಪುರದಿಂದ ಹೆಚ್ಚು ಕಡೆ 3-4 ಗಂಟೆ ಅಂತ 3-4 ಗಂಟೆ ಜರ್ನಿ. ಇಲ್ಲ ನೀವು ಖೇತ್ರಿಯಿಂದ ಬಂದು 3-4 ಗಂಟೆ, ಡೆಲ್ಲಿಯಿಂದ ಬಂದು 3-4 ಗಂಟೆ. ಈ ಆಳ್ವಾರದಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರ ಮನೇಲಿದ್ದರು. ಇವಾಗಲೂ ಕೂಡ ಅವನು ಯಾರಿದ್ನೋ ಸ್ವಾಮಿ ವಿವೇಕಾನಂದ ಸಂದಲ್ಲಿ ಅವನು ಹೊಟ್ಟೋಗಿದ್ದಾನೆ, ಅವನ ಮಗನೂ ಮೊಮ್ಮಗನೂ ಇದ್ದಾನೆ. ದೇವ್ರ ದಯಿಂದ ಅಲ್ಲಿ ಹೋದಾಗ ಅದಕ್ಕೋಸ್ಕರ ಹೋಗಿದ್ದೇನೆ, ನಾನು ಅದು ನೋಡಬೇಕು ಅಂತ. ಸ್ವಾಮಿ ವಿವೇಕಾನಂದರು ತಂಗಿದಂಥ ಒಂದು ಸಣ್ಣ ಕೋಣೆಯನ್ನು ಇವಾಗ ಅವರು ದೇವಸ್ಥಾನ ಒಂದು ಸಣ್ಣ ಶೈನಾಗಿ ಮಾಡಿಟ್ಟಿದ್ದಾರೆ. ಯಾರಾದರೂ ಹೋದಾಗ ದಯವಿಟ್ಟು ಹೋಗಿ. ಅಲ್ಲಿ ಹೋಗಿದ್ದೆ, ನೋಡಿದೆ, ಮತ್ತು ಯಾವ್ಯಾವ ಸಮಯದಲ್ಲಿ ಬಂದಿತ್ತು ಎಲ್ಲ ಅವರಿಗೆ ಸಂಬಂಧಪಟ್ಟಿದ್ದು. ಮತ್ತು ಸ್ವಾಮೀಜಿ ಬರೆದಂಥ ಪತ್ರ ಕೂಡ ಅವ್ರ ಹತ್ರ ಇದೆ. ಅದನ್ನು ಹೇಳಿದೆ, ನಿಮ್ಮಲ್ಲಿ ಹೇಗಿದ್ರೂ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ, ದಯವಿಟ್ಟು ನಮ್ಮ ಮಿಷನಿನ ಬೇಲೂರು ಮಠದಲ್ಲಿ ಮ್ಯೂಸಿಯಮ್ಗೆ ಕೊಡಿ, ಯಾಕಂದರೆ ಅಲ್ಲಿ ಪರ್ಟಿಕ್ಯುಲರ್ ಡಿಗ್ರಿ ಟೆಂಪ್ರೇಚರ್ ಅದೆಲ್ಲ ನಾವು ಮೇಂಟೈನ್ ಮಾಡ್ಬೋದು ಅಂತ. ಈಗ ಸದ್ಯಕ್ಕೆಲ್ಲ ಮುಂದೆ ನೋಡೋಣ ಅಂತ ಹೇಳಿದ್ರು. ಆ ಸಮಯದಲ್ಲಿ ನನಗೊಂದು ಆಶ್ಚರ್ಯಕರವಾದ ಘಟನೆ ನಾನು ಅವರಿಂದ ಕೇಳಿದೆ. ಸ್ವಾಮೀಜಿ ಉಪಯೋಗಿಸ್ತಿದ್ದಂಥ ಒಂದು ನಿಲುವಂಗಿಯನ್ನು ನಮ್ಮ ತಂದೆಗೆ ಅವ್ರು ಕೊಟ್ಟಿದ್ದು, ತಂದೆಗೋ ತಾತನಿಗೂ ಕೊಟ್ಟಿದ್ರು ಅಂತ ಹೇಳಿದ್ರು. ನಾನು ತುಂಬ ಸಂತೋಷ ಆಯಿತು. ಸ್ವಾಮೀಜಿ ಉಪಯೋಗಿಸಿದ ನಿಲುವಂಗಿಯ ಎಲ್ಲೇ ತೋರಿಸಿ, ಅದು ನಾನು ನೋಡಬೇಕು ಅಂತ ತುಂಬ ಕಾರಣಗಳು. ಇಲ್ಲ ಸ್ವಾಮೀಜಿ, ಏನಾಯಿತು? ಇಲ್ಲ, ಯಾಕೆ ಕಳೆದೋಯ್ತೀಯೇ? ಯಾರು ಕೊಟ್ಬಿಟ್ರಾ? ಏನಾಯಿತು ಅಂದರೆ, ಇಲ್ಲ ಸ್ವಾಮೀಜಿ, ನಮ್ಮ ತಂದೆ ಅದನ್ನು ಖರ್ಚು ಮಾಡಿಬಿಟ್ರು, ಹಂಗಿನ ಖರ್ಚು ಮಾಡಿಬಿಟ್ರು. ಏನಂದ್ರೆ ದಿನಸಿ ಸಾಮಾನ್ಯ ಖರ್ಚು ಮಾಡಿಬಿಟ್ರು ಅಂದರೆ ಏನು? ಇಸ್ಕಾ ಮತ್ಲಬ್ ಕ್ಯಾ ಹೈ? ಹಿಂದಿಯಲ್ಲಿ ಮಾತಾಡ್ತಾರೆ, ಇಸ್ಕಾ ಮತ್ಲಬ್ ಕ್ಯಾ ಹೈ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತ ನೋಡಿ, ಇದೆಲ್ಲ ಅವತಾರ ಪುರುಷ ಜೀವನದಲ್ಲಿ ಏನೆಲ್ಲ ಕಾಣುತ್ತೆ ಅಂತ. ನಮ್ಮ ಅಪ್ಪನೋ ಅಜ್ಜನೋ ಆಗಿನ ಕಾಲದಲ್ಲಿ ವೈದ್ಯಕೀಯದ ಸರಿಯಾದ ಸೌಕರ್ಯಗಳಿರಲಿಲ್ಲ. ಯಾರಿಗಾದ್ರೂ ಹುಷಾರಿಲ್ಲ ಅಂತ ಬಂದಾಗ ಸ್ವಾಮೀಜಿ ನಿಲುವಂಗಿಯಿಂದ ಒಂದು ದಾರವನ್ನು ಕಿತ್ತು ಕೊಡ್ತಾ ಇದ್ರು. ಆ ದಾರವನ್ನು ಅವನು ತಿಂತಾ ಇದ್ದ ರೋಗಿ, ಅವ್ರಿಗೆ ಕಾಯಿಲೆ ವಾಸಿಯಾಗ್ಬಿಡ್ತಾ ಇತ್ತು. ಇದು ಕೆಲವೇ ದಿವಸದಲ್ಲಿ ಇದು ಕಾಡ್ಗಿಚ್ಚಿನಂತೆ ಹರಡ್ತು. ಯಾರ್ಯಾರು ಹುಷಾರಿಲ್ವೋ ಅವರೆಲ್ಲ ಬರ್ತಾ ಇದ್ರು ನಮ್ಮ ಅಪ್ಪನ ಹತ್ರ, ನಮ್ಮ ತಾತನ ಹತ್ರ. ಸ್ವಾಮೀಜಿ ಅಂಗಿಯಿಂದ ಒಂದೊಂದು ದಾರವನ್ನು ಕಿತ್ತು ಕೊಡ್ತಾ ಇದ್ರು. ಅವರು ಭಕ್ತಿಯಿಂದ ಅದನ್ನು ಸ್ವೀಕರಿಸ್ತಾ ತಿಂತಾ ಇದ್ದ ದಾರವನ್ನು, ಅವರ ಕಾಯಿಲೆ ವಾಸಿ ಆಗ್ತಾ ಇತ್ತು. ಹಾಗಾಗಿ ಕೊಟ್ಟು ಆ ಅಂಗಿ ಇಲ್ಲ ಅಂತ.
ಅಂದರೆ ಆ ಶ್ರೀರಾಮಕೃಷ್ಣರ ಅಂಗಿ ಇದ್ದಿದ್ದು ತೀರ್ಥಕ್ಷೇತ್ರ ಆಯಿತು ಅಂತ ಹೇಳಿದ್ನಲ್ಲ. ಯಾಕೆ ಅಂದರೆ ಇದು ಅವರು ಉಪಯೋಗಿಸಿರುವಂಥ ಒಂದೊಂದು ಬಟ್ಟೆಯನ್ನು ಕೂಡ ನಾವು ಯಾಕೆ ಪವಿತ್ರವಾಗಿ ನಾವು ನೋಡ್ತೀವಿ, ಅವರಷ್ಟೇ ಪವಿತ್ರವಾಗಿ ನಾವು ಯಾಕೆ ನೋಡಬೇಕು ಅಂತಂದರೆ ಈ ಒಂದು ಕಾರಣ. ಅದನ್ನೇ ಸ್ವಾಮೀಜಿ ಹೇಳ್ತಾರೆ ತುಂಬ ಚೆನ್ನಾಗಿ. ಶ್ರೀರಾಮಕೃಷ್ಣ ಜನ್ಮದಿಂದ ಇಡೀ ವಿಶ್ವದ ಆಧ್ಯಾತ್ಮಿಕ ಕುಂಡಲಿನೇ ಜಾಗೃತ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇದೆಲ್ಲ ನಮಗೆ ಸಾಮಾನ್ಯವಾಗಿ ಅರ್ಥ ಆಗೋಲ್ಲ, ಆಧ್ಯಾತ್ಮಿಕ ಆಳವಾಗಿ ಹೋದಾಗ ಮಾತ್ರ ಅರ್ಥ ಆಗುತ್ತೆ. ಅವಾಗ ಸ್ವಾಮೀಜಿಯ ವಿಷಯ ನಾನು ಕೇಳಿದಾಗ ಆಶ್ಚರ್ಯ ಆಯಿತು. ಇವರನ್ನೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕೆ ಆಗ್ತದೆಯೇ? ಅವ್ರದ್ದೇನು 9 ಪುಟಗಳದ್ದು ಅವ್ರ ಉಪನ್ಯಾಸಗಳು, 2 ಪುಟಗಳು, ಅವ್ರ ಜೀವನ ಎಲ್ಲ ಓದ್ಬಿಟ್ಟು ಸ್ವಾಮಿ ವಿವೇಕಾನಂದನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ನಾವೇನಾದರೂ ಅಂದ್ಕೊಂಡ್ರೆ ನಮಗಿನ ಮೂರ್ಖರು ಯಾರಾದರೂ ಇರ್ತಾರೆ ಅಂತ ನನಗೆ ಅನ್ನಿಸ್ತು. ನೋಡಿ ಎಂಥ ಅದ್ಭುತವಾದ ಘಟನೆ. ಇದನ್ನು ಅವರ ವಂಶಸ್ಥರು ನನಗೆ ಹೇಳಿದ್ದು. ಈ ರೀತಿ ಎಷ್ಟೊಂದು ಪವಾಡಗಳು ನಡೆದುಬಿಡಿ. ಅವ್ರು ಪವಾಡಗಳು ಮಾಡಿದ್ದೆ ತುಂಬ ಕಡಿಮೆ, ಪವಾಡಗಳು ಮಾಡಬಾರ್ದು ಅಂತ ಅವ್ರು ನಿರ್ಧಾರ ಮಾಡಿದೆ ದಿವ್ಯತೆಯರು. ಆದರೂ ಗೊತ್ತಿಲ್ಲದ ಪವಾಡಗಳು ಸಾಕಷ್ಟು ನಡೆದಿದೆ. ಅದು ಗೊತ್ತಿರೋದು ನಮ್ಗೊಂದು 10 ಭಾಗ ಅಷ್ಟೇ ಗೊತ್ತಿದೆ. ಅದು ನಾವು ಒಂದು 10 ಭಾಗ ಅಷ್ಟೇ ನಿಮ್ಗೆ ಹೇಳ್ತಾ ಇದ್ದೀವಿ. ಅದರಲ್ಲಿ ಎಷ್ಟೆಲ್ಲ ನಡೆದಿದೆ ಅಂದ್ರೆ ಇವ್ರನ್ನೆಲ್ಲ ಏನು ನಾವು ಪುರುಷ ಸೂಕ್ತದಲ್ಲಿ ಹೇಳ್ತೀವಲ್ಲ, ನಮಗೇನು 1/4 ಭಾಗ ಅಷ್ಟೇ ನಾವು ಗೊತ್ತಾಗುತ್ತೆ. ವೇದಗಳು ಹೇಳೋದೆಲ್ಲ 1/4 ಭಾಗ, ಇನ್ನು 3/4 ಭಾಗ ಎಲ್ಲ ಅವ್ಯಕ್ತ ಅಂತ ನಾವೇನು ಪುರುಷ ಸೂಕ್ತದಲ್ಲಿ ನಾರಾಯಣ ಸೂಕ್ತದಲ್ಲಿ ಓದ್ತೀವಲ್ಲ, ನಮ್ಗೆ ಆವಾಗ ಇದೆಲ್ಲವೂ ಶ್ರೀರಾಮಕೃಷ್ಣ ಜೀವನವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. 1/4 ಭಾಗ ಅಷ್ಟೇ ಇಡೀ ವೇದಗಳು, 1/4 ಭಾಗ ಅಷ್ಟೇ ಭಗವಂತ ಸ್ತುತಿ ಮಾಡಲಿಕ್ಕಾಗಿದ್ದು, ವರ್ಣಿಸ್ಲಿಕ್ಕಾಗಿದ್ದು, ಇನ್ನು 3/4 ಈಗಲೂ ಅವ್ಯಕ್ತವಾಗಿದೆ ಅಂತ ಹೇಳ್ತದೆ ವೇದವೇ ಹೇಳುತ್ತೆ, ಉಪನಿಷತ್ತು ಹೇಳುತ್ತೆ. ಇದೇ ರೀತಿ ಶ್ರೀರಾಮಕೃಷ್ಣ ಶ್ರೀಮಾತೆಯವರು ಶಬ್ದವೇ ಅವ್ರ ಕೃಪೆ ಇದ್ದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ್ದು ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ರೂಪಂ ಐಶ್ವರಂ ಅಂತೇಳಿ. ಅವನ ಐಶ್ವರ್ಯವನ್ನು ನಾವ್ಯಾರು ಸಾಮಾನ್ಯ ನೋಡಲಿಕ್ಕೆ ಆಗಲ್ಲ, ಅವನ ಕೃಪೆ ಇದ್ದರೆ ಮಾತ್ರ ನೋಡಲಿಕ್ಕೆ ಸಾಧ್ಯ. ಆ ರೀತಿ ಶ್ರೀರಾಮಕೃಷ್ಣರ ಕೃಪೆ, ಶ್ರೀಮಾತೆಯರ ಕೃಪೆ ಈ ಮಾಸ್ಟರ್ ಮಾರ್ಷನ್ ಮೇಲೆ ಆಯಿತು. ಹಾಗಾಗಿ ನಿಧಾನವಾಗಿ ಅವನ ಮನಸ್ಸಿಗೆ ಸಾಂತ್ವನವನ್ನು ಪಡೀತಾ ಇದೆ. ನಿಧಾನವಾಗಿ ಅವನು ನಾರ್ಮಲ್ ಆಗಿ ಸಾಮಾನ್ಯವಾದ ಚಟುವಟಿಕೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಇನ್ನೊಂದು ಕಾಲೇಜ್ಗೋ ಶಾಲೆಗೋ ಕೆಲಸಕ್ಕೆ ಸೇರಿಕೊಂಡ. ಈಗಾಗಲೇ 2 ಶಾಲೆಯನ್ನು ಕೆಲಸ ಮಾಡ್ತಿದ್ದಾನೆ, ಇನ್ನೊಂದು ಶಾಲೆಗೂ ಕೆಲಸಕ್ಕೆ ಸೇರಿಕೊಂಡ. ಪ್ರಾಯಶಃ ಅವನಿಗೂ ದುಡ್ಡಿನ ಅವಶ್ಯಕತೆ ಅರ್ಥ ಆಗಿರಬೇಕು ಅಂತ ಕಾಣ್ತದೆ. ಹಾಗಾಗಿ ದುಡ್ಡು ಬೇಕಾಗಿದೆ. ಪಾಪ ಸಂಸಾರ ದೊಡ್ಡದಾಗಿರ್ಬೋದು, ಮಕ್ಕಳು ದೊಡ್ಡವರಾಗಿರ್ಬೋದು, ಮದುವೆ ಮುಂಜೆ ಎಲ್ಲ ಮಾಡಿಸ್ಬೇಕಾಗ್ತದೆ, ಹೈಯರ್ ಸ್ಟಡೀಸ್ಗೆ ಹೋಗಿರ್ಬೋದು ಮಕ್ಕಳು, ಹಾಗಾಗಿ ದುಡ್ಡು ಜಾಸ್ತಿ ಬೇಕಾಗ್ತದೆ ಅಂತ ಮಾಸ್ಟರ್ ಮಹಾಶಯ ಇನ್ನೊಂದು ಶಾಲೆಗೋ ಕಾಲೇಜ್ಗೋ ಸೇರ್ಕೊಂಡೇ ಇಲ್ಲ. ಅವನು ಯೋಚನೆ ಮಾಡ್ತಾನೆ, ನನಗೆ ಇವತ್ತಿನಿಂದ ಇನ್ನೊಂದು ಜವಾಬ್ದಾರಿ ಜಾಸ್ತಿ ಆಯಿತು. ಏನು, ನಾನು ಇಲ್ಲಿವರೆಗೂ 2 ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ. ಒಂದು ಶಾಲೆಯ ಸಂಬಳವನ್ನು ಮನೆಗೆ ಇಡ್ತಿದ್ದೆ, ಇನ್ನೊಂದು ಶಾಲೆ ಸಂಬಳವನ್ನು ಬಾಲನಗರ ಮಠದ ಸನ್ಯಾಸಿಷ್ಟು ಕೊಡ್ತಾ ಇದ್ದೆ. ಈಗ ಶ್ರೀಮಾತೆಯವ್ರನ್ನ ಯಾರು ನೋಡ್ಕೊಳ್ಳೋದು? ಯಾಕಂದರೆ ಕೆಲವು ಜನ ಶ್ರೀರಾಮಕೃಷ್ಣರ ನೆಂಟರಿಷ್ಟರೇ, ಅಣ್ಣ ತಮ್ಮಂದ್ರ ಮಕ್ಕಳೇ ದ್ವೇಷದ ದ್ವೇಷದಿಂದ ದಕ್ಷಿಣೇಶ್ವರದಲ್ಲಿ ಹೇಳ್ತಾರೆ. ಮಧುನಾಥ ವಿಶ್ವಾಸನ ಮೊಮ್ಮಗನಿಗೆ ಶ್ರೀಮಾತೆಯವರಿಗೆ ಬೇಕಾದನ್ನು ಶಿಷ್ಯಂದ್ರಿದ್ದಾರೆ, ಅವರೆಲ್ಲ ಶ್ರೀಮಾತೆಯವ್ರು ನೋಡ್ಕೊಳ್ತಾರೆ. ಹಾಗಾಗಿ ಶ್ರೀರಾಮಕೃಷ್ಣ ನೀವು ಕೊಡ್ತಿದ್ದ 6 ರೂಪಾಯಿ 9 ರೂಪಾಯಿ ಪೆನ್ಷನ್ನ ನೀವೇನು ಕೊಡಬೇಕಾಗಿಲ್ಲ ಅಂತ ಹೇಳಿ ಕಿವಿ ಹಿಂಡು ಬಿಡ್ತಾರೆ. ಆ ಸಿಕ್ತಂದ ಪೆನ್ಷನ್ನು ಶ್ರೀಮಾತೆಯವ್ರಿಗಿಲ್ಲ ಈಗ. ಹಾಗಾಗಿ ಮಾಸ್ಟರ್ ಮಾಷ ಹೇಳ್ತಾನೆ, ಯೋಚನೆ ಮಾಡ್ತಾನೆ, ಶ್ರೀಮಾತೆಯವರನ್ನು ಅವರಿಗೆ ಸಹಾಯ ಮಾಡೋದು, ಅವರು ಒಬ್ಬ ಸಾಮಾನ್ಯ ಮಹಿಳೆ, ಜಗಜ್ಜನಿಯದೆಲ್ಲ ಸರಿ, ಅವ್ರಿಗೆ ಯಾರು ನೋಡ್ತಾರೆ, ಇದು ನಮ್ಮ ಕರ್ತವ್ಯ ಅಲ್ವೇ ಅಂತೇಳಿ ಇನ್ನೊಂದು ಶಾಲೆಗೂ ಕಾಲೇಜ್ಗೂ ಸೇರಿಕೊಳ್ತಾರೆ ಕೆಲಸ ಮಾಡಲಿಕ್ಕೆ. ಆ 3ನೇ ಶಾಲೆ ಕಾಲೇಜಿಂದ ಬಂದಂಥ ಸಂಬಳವನ್ನು ಶ್ರೀಮಾತೆಯವರು ಇರುವವರೆಗೂ ಮಾಸ್ಟರ್ ಮಹಾಶಯ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ಜೀವನದಲ್ಲೂ ಕೂಡ ಈ ರೀತಿ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಅದಕ್ಕೆ ಮಾಸ್ಟರ್ ಮಹಾಶಯನ ಜೀವನವನ್ನು ಓದಷ್ಟು ಒಳಗೆ ಹೋದಷ್ಟು ನನಗೂ ಆಶ್ಚರ್ಯ ಆಗ್ತಾ ಇದೆ. ಮಧ್ಯಾಹ್ನ ಇದನ್ನು ನಾನು ಓದ್ತಾ ಇದ್ದರೆ ನನಗೂ ಮೈಲ ರೋಮಾಂಚನ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಹೀಗಿರ್ಲಿಕ್ಕೂ ಸಾಧ್ಯವೇ? ಒಬ್ಬ ವ್ಯಕ್ತಿ ಈ ರೀತಿ ತ್ಯಾಗಿ ಶಿರೋಮಣಿ ಅಂತೇಳಿ ಹೇಳ್ತೀವಲ್ಲ, ಇದು ಅದರ ಅಮೂರ್ತ ಸ್ವರೂಪ ಅಂತೇಳಿ ನನಗೂ ಕೂಡ ಆಶ್ಚರ್ಯ ಆಗ್ತಾ ಇತ್ತು. ಆವಾಗ ಅಂದ್ಕೊಂಡೆ, ಮಾಸ್ಟರ್ ಮಹಾಶಯ ಸಾಮಾನ್ಯನಲ್ಲ. ಪ್ರಾಯಶಃ ಮಾಸ್ಟರ್ ಮಹಾಶಯನ ಕೃಪೆ ಆದರೆ ನಾವು ಮಾಸ್ಟರ್ ಮಹಾಶಯ ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥ ಮಾಡ್ಕೊಳ್ಬೋದು ಅಂತ ಅನುಭವಿಸ್ತಾ ಇತ್ತು. ಹಾಗಾಗಿ ಶ್ರೀರಾಮಕೃಷ್ಣನೆಲ್ಲ ಇವ್ರನ್ನೆಲ್ಲ ಸ್ವೀಕರಿಸಿದ್ರು, ಇವ್ರಿಗೆಲ್ಲ ಕೃಪೆ ಮಾಡಿದ್ರು. ಸುಮ್ಮನೆ ಶ್ರೀರಾಮಕೃಷ್ಣ ಕೃಪೆ ಮಾಡಲಿಲ್ವೋ ಏನೋ, ಅಂದರೆ ಇವರು ಎಷ್ಟೆಲ್ಲ ತಯಾರಿ ಮಾಡಿಕೊಂಡ್ರು ಶ್ರೀರಾಮಕೃಷ್ಣರ ಶ್ರೀ ಮಹಾತೆಯವರ ಕೃಪೆಗೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇತ್ತು. ಇಷ್ಟೆಲ್ಲ ಹೇಳ್ತಾ ನಮಗೊಂದು ಧ್ಯಾನವನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡ್ಬೋದು. ಭಕ್ತಿಶಾಸ್ತ್ರದಲ್ಲಿ 5 ರೀತಿಯಂಥ ಸ್ಮರಣೆಗಳನ್ನು ಹೇಳ್ತಾರೆ. ನಾಮಸ್ಮರಣೆ, ರೂಪಸ್ಮರಣೆ, ಲೀಲಾ ಸ್ಮರಣೆ, ಈ 3ನ್ನ ಧ್ಯಾನ ಅಂತ ಹೇಳಿ ನಾನು ಹಿಂದೆ ಹೇಳಿದ್ದೆ. ಇದರ ಜೊತೆ ಇನ್ನೆರಡಿದೆ, ವಾಣಿ ಸ್ಮರಣೆ, ಗುಣಸ್ಮರಣೆ ಅಂತ. ನಾನು ಯಾಕೆ ಒಂದೊಂದು ಘಟನೆಯನ್ನು ಅಷ್ಟು ದೀರ್ಘವಾಗಿ ಹೇಳ್ತಾ ಇರೋದು, ನಮಗೆಲ್ಲರಿಗೂ ಧ್ಯಾನ ಆಗಬೇಕಿದು. ನಮಗೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಶಾರದಾದೇವಿಯರ ಮತ್ತು ಅವ್ರ ಶಿಷ್ಯರ ಮೇಲೆಲ್ಲ ಕೂತ್ಕೊಂಡು ನಾವು ಧ್ಯಾನ ಮಾಡುವಂಥ ಇದು ಬರಬೇಕು. ಯಾಕಂದರೆ ಭಕ್ತಿಶಾಸ್ತ್ರ ಹೇಳುತ್ತೆ, ಒಂದು ನಾಮಸ್ಮರಣೆ, ಶ್ರೀರಾಮಕೃಷ್ಣರ ನಾಮ ಜಪ,
ಇನ್ನೊಂದು ರೂಪ ಸ್ಮರಣೆ, ಅಂದರೆ ಶ್ರೀರಾಮಕೃಷ್ಣ ಅದ್ಭುತವಾದ ಸುಂದರವಾದ ರೂಪ ಇದೆ, ಆ ರೂಪದ ಸ್ಮರಣೆಯನ್ನು ಮಾಡುವಂಥದ್ದು. ಮೂರನೇದು ಲೀಲಾ ಸ್ಮರಣೆ ಇದೆ. ಶ್ರೀರಾಮಕೃಷ್ಣರು ಬಂದರು, ಶ್ರೀರಾಮಕೃಷ್ಣ ಕೃಪೆ ಆಯಿತು, ಶ್ರೀಮಾತೆಯವರು ಕೃಪೆ ಆಯಿತು, ಶ್ರೀಮಾತೆಯವರು ಮಾಸ್ಟರ್ ಮಾಸ್ಟರ್ ಮನೆಯಲ್ಲಿ ಕೂತಿದ್ದಾರೆ, ಅವರು ಚಂಡೀಘಟ್ಟವನ್ನು ಸ್ಥಾಪನೆ ಮಾಡಿದ್ರು, ಚಂಡೀಗಢದ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಜಗಜ್ಜನೆ ಮಾಡ್ತಾ ಇದ್ದಾಳೆ, ನಿಕುಂಜಾದೇವಿ ಮಾಸ್ಟರ್ ಮಾಸ್ಟರ್ ಕೂತ್ಕೊಂಡಿದ್ದಾನೆ, ನಾನು ಕೂತ್ಕೊಂಡಿದ್ದೇನೆ. ಆ ರೀತಿ ಆ ಲೀಲೆ ನಮಗೆ ಮನಸ್ಸು ತುಂಬ ವಿಫಲವಾದಾಗ, ಮನಸ್ಸಿಗೆ ತುಂಬ ಬೇಜಾರಾದಾಗ, ಧ್ಯಾನ ಜಪ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ಇಂಥ ಲೀಲಾ ಧ್ಯಾನವನ್ನು, ಲೀಲಾ ಸ್ಮರಣೆಯನ್ನು ಮಾಡಬೇಕು. ದುರ್ಗಾ ಪೂಜೆ ಬಂದಾಗ ನಾವೆಲ್ಲ ಯೋಚನೆ ಮಾಡ್ತಿರ್ತೇವೆ, ಅಂಥ ಸಮಯದಲ್ಲಿ ಈ ಘಟನೆಗಳು ನಮ್ಗೆ ನೆನಪಾಗಬೇಕು. ಆ ಚಂಡೀಘಟ್ಟವನ್ನು ಶ್ರೀಮಾತೆಯವರೇ ಸ್ಥಾಪನೆ ಮಾಡಿದಂತೆ ಕಲ್ಕತ್ತೆಯಲ್ಲಿ ನಿಕುಂಜಾದೇವಿಯ ಮನೆಯಲ್ಲಿ ಮಾಸ್ಟರ್ ಜೀವನದಲ್ಲಿ ಅಂತ ಆ ಘಟನೆ ಅಷ್ಟು ನಮ್ಮ ಮುಂದೆ ಕಣ್ಣು ಮುಂದೆ ಬಂದು ಹೋಗಬೇಕು. ಅವಾಗ ಲೀಲಾ ಸ್ಮರಣೆ, ಲೀಲಾ ಧ್ಯಾನವಾಗುತ್ತೆ. ಇದು ಬಟ್ಟೆ ಒಗಿತಾ ಇದ್ದಾಗ, ಅಡುಗೆ ಮಾಡ್ತಾ ಇದ್ದಾಗ, ವಾಕ್ ಮಾಡ್ತಾ ಇದ್ದಾಗ, ಆಶ್ರಮ ಬರ್ತಾ ಇದ್ದಾಗ, ಹೋಗ್ತಾ ಇದ್ದಾಗ, ಕಸ ಗುಡಿಸ್ತಾ ಇದ್ದಾಗ, ಪಾತ್ರೆ ತೊಳಿತಾ ಇದ್ದಾಗ ಇದನ್ನೆಲ್ಲ ಮಾಡಿಬಿಡ್ಬೋದು. ಸೊ ಆವಾಗ ಇಡೀ ದಿವಸ ನಾವು ಹೇಗೆ ಆಧ್ಯಾತ್ಮೀಕರಣ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಲೀಲಾ ಸ್ಮರಣೆ. ಇನ್ನೊಂದು ವಾಣಿ ಸ್ಮರಣೆ, ಶ್ರೀರಾಮಕೃಷ್ಣ ಉಪದೇಶಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕೋದು, ದಿವ್ಯತ್ರೇಯರ ವೇದ ಉಪನಿಷತ್ತುಗಳ ಮಾತುಗಳನ್ನು ಮತ್ತೆ ಮೆಲುಕು ಹಾಕ್ತಾರೆ. ಆವಾಗ ಮನಸ್ಸು ಒಂದು ಉನ್ನತ ಮನದಲ್ಲಿ ಒಂದು ಸ್ತರದಲ್ಲಿರುತ್ತೆ. ಇನ್ನೊಂದು ಗುಣಸ್ಮರಣೆ, ಖಂಡನ ಬಂಧನ ಪ್ರಾಶಃ ಅವರ ಸಮಯ ಸಿಕ್ಕಿದಾಗ ಶ್ರೀರಾಮಕೃಷ್ಣ ಕೃಪೆ ಆದರೆ ಯೋಚನೆ ಮಾಡಿ ಒಂದೊಂದು ಪದವು ಕೂಡ ಅದ್ಭುತವಾಗಿದೆ. ಖಂಡನ ಬಂಧನ ಅನ್ನುವಂಥದ್ದನ್ನೇ ಪ್ರಾಯಶಃ ಒಂದು ಹಲವಾರು ಗಂಟೆಗಳು ಆಲೋಚನೆ ಮಾಡ್ಬೋದು. ಶ್ರೀರಾಮಕೃಷ್ಣರು ಭವಬಂಧನವನ್ನು ಖಂಡಿಸ್ತಾರೆ, ಹಾಗಾಗಿ ನಾನು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಹೇಗೆ ಭವಬಂಧನವನ್ನು ಖಂಡಿಸಿದ್ರು ಶ್ರೀರಾಮಕೃಷ್ಣ ಅಂದರೆ ಹಲವಾರು ಘಟನೆಗಳು ಅವ್ರ ಜೀವನದಲ್ಲಿ, ಶಿಷ್ಯರ ಜೀವನದಲ್ಲಿ ಬರ್ತಾರೆ. ಒಬ್ಬ ಅವತಾರ ಪುರುಷ ಏನು ಅವನ ಗುಣ, ಶ್ರೀರಾಮಕೃಷ್ಣ ಗುಣ ಅದು. ಆ ಶ್ರೀರಾಮಕೃಷ್ಣ ಗುಣವನ್ನು ನಾವು ಆಲೋಚನೆ ಮಾಡಬೇಕು. ಶ್ರೀರಾಮಕೃಷ್ಣ ಜೀವನ, ದಿವ್ಯತರ ಜೀವನ ಆಳವಾಗಿ ಅಧ್ಯಯನ ಮಾಡಿದಾಗ ಅವರ ಗುಣಗಳು, ಸತ್ಯಸಂಧತೆ, ಪ್ರಾಮಾಣಿಕತೆ, ಆಧ್ಯಾತ್ಮ ಇತ್ಯಾದಿಗಳೆಲ್ಲ ಗುಣಗಳು ಬಂದಾಗ ಈ ಗುಣದ ಧ್ಯಾನ, ಗುಣದ ಸ್ಮರಣೆಯನ್ನು ಮಾಡಬಹುದು. ಹಾಗೆ ಇಂಥವನ್ನೆಲ್ಲ ನಾವೆಲ್ಲ ಭಕ್ತರು ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇಷ್ಟೆಲ್ಲ ಆಲೋಚನೆಯನ್ನು, ಆಳವಾಗಿ ಚಿಂತನೆಯನ್ನು ನಾನು ಮಾಡ್ತಾ ಇರೋದು. ಆ ದಿವ್ಯತ್ರೇಯರು ನಮಗಿಂತ ಶ್ರದ್ಧೆಯನ್ನು, ಭಕ್ತಿಯನ್ನು, ಅವನ ಸ್ಮರಣೆಯನ್ನು ಮಾಡುವಂತಾಗಲಿ ಅಂಥೇಳಿ ಆ ದಿವ್ಯತ್ರೆಯಲ್ಲಿ ಪ್ರಾರ್ಥಿಸ್ತಾ ಅವರ ಕೃಪೆ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಮಿಸ್ತಾರೆ. ಮತ್ತು ಬರುವ ಭಾನುವಾರ ಮಾಸ್ಟರ್ ಉಪನ್ಯಾಸವೇ ಇತ್ತು, ಆದರೆ ಅಧ್ಯಕ್ಷ ಸ್ವಾಮೀಜಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಇಲ್ಲೊಂದು ಆಶ್ರಮದ ಕರೆದಿಂದ ಅವ್ರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಹೇಳಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ಹಾಗಾಗಿ ಬರುವ ಭಾನುವಾರ ನಂದು ಉಪನ್ಯಾಸ ಇರುವುದಿಲ್ಲ. ಪೂಜ್ಯ ಅಧ್ಯಕ್ಷ ಸ್ವಾಮೀಜಿಯವರೇ ವಿವೇಕ ಚೂಡಾಮಣಿಯ ಕುರಿತು ಉಪನ್ಯಾಸವನ್ನು ಕೊಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.